ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಸ್ತುತ ಸಾಲಿನ SSLC ಪರೀಕ್ಷೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವಿನೂತನ ರೀತಿಯಲ್ಲಿ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆಯನ್ನು ವಿನೂತನ ರೀತಿಯಲ್ಲಿ ತಯಾರಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಈ ನೂತನ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಈಗ ಜಾಲತಾಣದಲ್ಲಿ ಇಟ್ಟಿದ್ದಾರೆ, ಜಾಲತಾಣದಲ್ಲಿದೆ. ಮೊದಲನೇ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಶ್ನೆ ಉತ್ತರ ಮತ್ತು ವಿಶ್ಲೇಷಣೆಯೊಂದಿಗೆ ಈ ವಿಡಿಯೋನ ನಾನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಮೊದಲಿಗೆ ನನ್ನ ಪರಿಚಯ. ನಾನು ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅಂತ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಅನುದಾನಿತ ಶ್ರೀ ಪಟೇಲ್ ಗುಳ್ಳಪ್ಪ ಪ್ರೌಢಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇದು ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದೆ. ಇವಾಗ ನಾವು ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡೋಣ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, 2 ಪೇಪರ್ಗಳಿರ್ತವೆ ಈ ಸಲ SSLCನಲ್ಲಿ. ಮೊದಲನೇ ಪೇಪರಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳು, ಭಾಷೆಗಳಿರ್ತವೆ. 3 ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಒಂದೊಂದು ಲ್ಯಾಂಗ್ವೇಜ್ ಇಂದ 40 ಕ್ವಶನ್ಸ್ ಇರ್ತವೆ. 40 ಕ್ವಶನ್ಸ್, 4 × 3 120 ಕ್ವಶನ್ಸ್ಗಳು ಮೊದಲನೇ ಪೇಪರ್ ಇರ್ತವೆ. ಓಕೆ, ಅದು ನಮ್ಗೆ ಬೇಡ. ಎರಡನೇ ಪೇಪರ್ ಅಲ್ಲಿ ನಾವು ತೆಗೆದುಕೊಳ್ಳೋದಾದ್ರೆ ಐಚ್ಛಿಕ ವಿಷಯಗಳಿರ್ತವೆ. ಗಣಿತ, ವಿಜ್ಞಾನ, ಸಮಾಜ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ ನಲ್ಲಿ 40 ಮಾರ್ಕ್ಸ್ ಇರುತ್ತೆ. 120 ಮಾರ್ಕ್ಸ್ ಎರಡನೇ ಪೇಪರ್ ನಲ್ಲಿ ಇರುತ್ತೆ. 40 ಮಾರ್ಕ್ಸ್ ಮೊದಲಿಗೆ ಮ್ಯಾಥ್ಸ್ ಆಗುತ್ತೆ, ನಂತರ ವಿಜ್ಞಾನ ಇರುತ್ತೆ. ವಿಜ್ಞಾನದಲ್ಲಿ 40 ಕ್ವಶನ್ಸ್ಗಳು ಹೇಗೆ ಬರ್ತವೆ ಅನ್ನೋದನ್ನ ನೋಡೋಣ. 40 ಪ್ರಶ್ನೆಗಳಲ್ಲಿ, ವಿಜ್ಞಾನದ 40 ಪ್ರಶ್ನೆಗಳಲ್ಲಿ ಫಿಸಿಕ್ಸ್ ಇಂದ, ಭೌತಶಾಸ್ತ್ರದಿಂದ 14 ಪ್ರಶ್ನೆಗಳು ಬರ್ತವೆ. ರಸಾಯನಶಾಸ್ತ್ರದಿಂದ 12 ಪ್ರಶ್ನೆಗಳು ಬರ್ತವೆ. ಜೀವಶಾಸ್ತ್ರದಿಂದ 14 ಪ್ರಶ್ನೆಗಳು ಬರ್ತವೆ. ಹಾಗೆ ಒಂದು ಪ್ರಶ್ನೆಗೆ 4 ಬಹು ಆಯ್ಕೆಗಳಿರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು ಇವೆಲ್ಲವೂ MCQ ಅಂತ ಹೇಳ್ತಾರಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರುತ್ತೆ. ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನ ಕರೆಕ್ಟ್ ಆಗಿರೋದನ್ನ ಗುರ್ತು ಮಾಡ್ಬೇಕಾಗತ್ತೆ ನೀವು. ಓಕೆ, ಇದಿಷ್ಟು ಕ್ರೈಟೀರಿಯಾ. ನಾನು ಈಗ ಮಾಡಿರುವಂತಹ ಸ್ಲೈಡ್ ನಲ್ಲಿ ನಿಮ್ಗೆ 41 ಅಂತ ಬರೆದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ 1 2 3 ಬರ್ಕೊಂಡ್ ಬಂದಿದ್ದೀನಿ. ಒಂದು. ಎರಡನೇದೇನು ಅಂತಂದ್ರೆ ಯಾವುದು ಕರೆಕ್ಟ್ ಆಗಿ ಆನ್ಸರ್ ಇರುತ್ತೋ ಅದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಉಳಿದವಕ್ಕಿಂತ ಡಿಫ್ರೆಂಟ್ ಕಲರ್, ಗ್ರೀನ್ ಕಲರ್ ಅಲ್ಲಿ ಆನ್ಸರ್ಗಳು ಇರ್ತವೆ. ಅದು ಈಸಿ ಆಗುತ್ತೆ ನಿಮ್ಗೆ ಕೂಡ. ಈಗ ಮೊದಲನೇ ಕ್ವಶನ್ಸ್ ಇಂದ ಆರಂಭ ಮಾಡೋಣ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ. ಓಕೆ, ಇಲ್ಲಿ ನೇರವಾಗಿ ಉತ್ತರವನ್ನ ಹೇಳ್ಬೋದು. ರಿಯೋಸ್ಟಾಟ್ ಅನ್ನೋದು ಕರೆಕ್ಟ್ ಆನ್ಸರ್. ಅಂದ್ರೆ ಅರ್ಥ ಏನಂದ್ರೆ ಬಿ ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಿದೆ ಬಿ ಏನಕ್ಕೆ ಕರೆಕ್ಟ್ ಆನ್ಸರ್ ಅನ್ನೋದಕ್ಕೆ ಇನ್ನೊಂದ್ಸಲ ನೋಡೋಣ. ಬಿ ಒಂದು ಪಾಸಿಟಿವ್ ಆಗಿ ಆನ್ಸರ್ ಗೊತ್ತಿರೋದನ್ನ ನೇರವಾಗಿ ಗುರ್ತಾಕೋದಕ್ಕೆ ಸಾಧ್ಯತೆ ಇರೋದು. ಓಕೆ, ಇನ್ನು ಉಳಿದವು ಏನು ಅಂತ ನೋಡೋಣ. ಏನಲ್ಲಿ ಅಮೀಟರ್ ಅಂತಿದೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವಂತ ಮೂಲ ಉಪಕರಣ. ಅದು ಗೆಲೋನೋಮೀಟರ್ ಇದೆ, ಅತಿ ಕಡಿಮೆ ವಿದ್ಯುತ್ ಅನ್ನು ಅಳೆಯುವಂತ ಉಪಕರಣ. ವೋಲ್ಟ್ ಮೀಟರ್ ಇದೆ, ವಿದ್ಯುತ್ ವಿಭವಾಂತರ ಅಥವಾ ವೋಲ್ಟ್ ಅನ್ನು ಅಳೆಯುವಂತ ಉಪಕರಣ. ಅದರಿಂದ ಯಾವುದು ಕರೆಕ್ಟು? ರಿಯೋಸ್ಟಾಟ್ ಅನ್ನೋದು ಕರೆಕ್ಟ್ ಆನ್ಸರ್. ರೋಧವನ್ನು, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ರಿಯೋಸ್ಟಾಟ್. ಬಿ ಆನ್ಸರ್ ಕರೆಕ್ಟು. ಬಿ ಇರೋದ್ರ ಮುಂದೆ ನೀವು ತುಂಬಬೇಕಾಗತ್ತೆ. ಹೇಗೆ ತುಂಬೋದು ಅನ್ನೋದ ಕೊನೆಯಲ್ಲಿ ನೋಡೋಣ. ಎರಡನೇದಕ್ಕೆ ಹೋಗೋಣ. ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುವುದು ಅಂತ ಇದೆ. ಓಕೆ, ನಿಮ್ಗೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ಪಾಠ ಮಾಡ್ಬೇಕಾದ್ರೆ ಟೀಚರ್ಸ್ ಹೇಳಿರ್ತಾರೆ. ಎಡಗೈಯನ್ನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನ ಪರಸ್ಪರ ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ಏನನ್ನು ಸೂಚಿಸುತ್ತೆ, ತೋರ್ಬೆರಳು ಏನನ್ನು ಸೂಚಿಸುತ್ತೆ, ಮಧ್ಯದ ಬೆರಳು ಏನನ್ನು ಸೂಚಿಸುತ್ತೆ ಅಂತ ಹೇಳಿರ್ತಾರೆ. ಇದಕ್ಕೊಂದು ಕೋಡ್ ವರ್ಡ್ ಕೂಡ ಇದೆ. ಹೆಬ್ಬೆರಳನ್ನ ಫಾದರ್ ಅಂತ ತಿಳ್ಕೊಳ್ಳಿ, ತೋರ್ಬೆರಳನ್ನ ಮದರ್ ಅಂತ ತಿಳ್ಕೊಳ್ಳಿ, ಮಧ್ಯದ ಬೆರಳನ್ನ ಚೈಲ್ಡ್ ಅಂತ, ಚಿಲ್ಡ್ರನ್ ಅಂತ ಬೇಕಾದ್ರೆ ತಿಳ್ಕೊಬಹುದು, ಚೈಲ್ಡ್ ಅಂತ ತಿಳ್ಕೊಳ್ಳಿ. FMC ಆಯ್ತು. F ಅಂದ್ರೆ ಫೋರ್ಸ್, ಇದು ಬಲದ ದಿಕ್ಕನ್ನ ಸೂಚಿಸುತ್ತೆ ಹೆಬ್ಬೆರಳು. ತೋರ್ಬೆರಳು ಬಂದ್ಬಿಟ್ಟು ಮದರ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತದ ದಿಕ್ಕನ್ನ ಸೂಚಿಸುತ್ತೆ. ಸಿ ಅಂದ್ರೆ ಕರೆಂಟ್, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಹಾಗಾದ್ರೆ ಯಾವ್ದು ಕರೆಕ್ಟು? ಮಧ್ಯದ ಬೆರಳು. ಇದು ಎರಡಕ್ಕೂ ಆಗುತ್ತೆ. ಫ್ಲೆಮಿಂಗ್ನ ಎಡಗೈ ನಿಯಮಕ್ಕೂ ಆಗುತ್ತೆ, ಬಲಗೈ ನಿಯಮಕ್ಕೂ ಆಗುತ್ತೆ. FMC. ಓಕೆ, ಫಾದರ್, ಮದರ್, ಚೈಲ್ಡ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ಇದು ನೇರವಾಗಿರುವಂತಹ ಆನ್ಸರು. ಮತ್ತೆ ಇನ್ನೊಂದು ಗೊಂದಲಕ್ಕೆ ಒಳಗಾಗೋದು ಬೇಕಾಗಿಲ್ಲ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಸಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್ ಇದ್ರೊಳಗೆ. ಓಕೆ, ಫ್ಲೆಮಿಂಗನ ಎಡಗೈ ನಿಯಮದ ಆಧಾರದ ಮೇಲೆ ಯಾವುದು ವರ್ಕ್ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಇನ್ನೊಂದು ಕ್ವಶನ್ಸ್ ಮುಂದೆ ಹಾಕೋದಾದ್ರೆ ಮೋಟಾರ್, ವಿದ್ಯುತ್ ಮೋಟಾರ್ ಯಾವ ನಿಯಮದ ಮೇಲೆ, ತತ್ವದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತೆ ಅಂದ್ರೆ ಫ್ಲೆಮಿಂಗನ ತತ್ವದ ಮೇಲೆ ನಿರ್ವಹಿಸುತ್ತೆ. ಎಡಗೈ ತತ್ವದ ಮೇಲೆ, ನಿಯಮದ ಮೇಲೆ.
ಅದೇ ಫ್ಲೆಮಿಂಗನ ಬಲಗೈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಜನಕ ಕೆಲಸವನ್ನು ನಿರ್ವಹಿಸುತ್ತೆ, ಜನರೇಟರ್ ಕೆಲಸವನ್ನ ನಿರ್ವಹಿಸುತ್ತೆ. ಓಕೆ, ಮೂರನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸುತ್ತಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಓಕೆ, ಈಗ ನಿಮಗೆ ಪವರ್ ಅನ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಕ್ಕೆ ಒಂದು ಸೂತ್ರ ಇದೆ. P is equal to 1 divided by small f. ಪವರ್ ಸಾಮರ್ಥ್ಯ is equal to 1 divided by small f ಅನ್ನೋದು ನಿಮ್ಗೆ ಗೊತ್ತಿರುವಂತದ್ದು. ಈಗ ನಮಗೆ ಏನ್ ಕೇಳಿದಾನೆ ಅಂದ್ರೆ ಸಂಗಮ ದೂರವನ್ನ ಕೇಳಿದಾನೆ. P ಅನ್ನ ಇಲ್ಲಿ ಬರ್ಕೊಳ್ತೀನಿ, 1 divided by P ಆಯ್ತು. F ಅನ್ನ ಅಲ್ಲಿ ಬರ್ಕೊಂಡ್ರೆ 1 divided by P ಆಯ್ತು. ಇದು ಬರೆದ್ರೆ 1 divided by 0.5 ಮೈನಸ್ ಇದೆ. ಓಕೆ, ಇದನ್ನ ರೌಂಡ್ ಫಿಗರ್ ಮಾಡ್ಕೊಂಡ್ರೆ ಅಂದ್ರೆ ಪೂರ್ಣ ಸಂಖ್ಯೆಯನ್ನ ಮಾಡ್ಕೊಂಡ್ರೆ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ 10 ಆಗುತ್ತೆ, ಇದು 5 ಆಗುತ್ತೆ. 5 ಒಂದ್ಲಿ 5 ಎರಡ್ಲಿ ಅಂದ್ರೆ -2 ಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್. -2 ಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್. ಮೈನಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಿಮ್ನ ಮಸೂರ ಅನ್ನೋದನ್ನ ಸೂಚಿಸುತ್ತೆ, ಪ್ಲಸ್ ಇದ್ರೆ ಪಿನ ಮಸೂರ ಅಂತ ಸೂಚಿಸುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ನಿಮ್ನ ಮಸೂರ ಅನ್ನೋದು ಕರೆಕ್ಟ್ ಆನ್ಸರ್. ಎ ಆಪ್ಷನ್ಸ್ ಕರೆಕ್ಟ್ಸ್. -2 ಮೀಟರ್ ಮತ್ತು ಮೈನಸ್ ಇರೋದ್ರಿಂದ ನಿಮ್ನ ಮಸೂರ, ಅದೇ ಪ್ಲಸ್ ಇದ್ರೆ ಪಿನ ಮಸೂರ. ನಿಮ್ನ ಮಸೂರ ಅಂತಂದ್ರೆ ಹತ್ತಿರ ದೃಷ್ಟಿದೋಷ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಯಾವ ದೃಷ್ಟಿದೋಷವನ್ನ ಹೊಂದಿರ್ತಾನೆ ಅಂತಾನು ಕೂಡ ಕೇಳ್ಬೋದು. ಹತ್ತಿರ ದೃಷ್ಟಿದೋಷವನ್ನ ಹೊಂದಿರ್ತಾರೆ. ನೆಕ್ಸ್ಟ್, ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ ಬಿಂದು F1 ಮತ್ತು ದೃಕ್ ಕೇಂದ್ರ O ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ನೋಡಿ, ನಿಮ್ಗೆ ಗೊತ್ತಿದೆ ಪಿನ ಮಸೂರದಲ್ಲಿ ಚಿತ್ರ ಕಾಣ್ತಾ ಇದೆ. ಪಿನ ಮಸೂರದಲ್ಲಿ 6 ಸ್ಥಳಗಳಲ್ಲಿ ವಸ್ತುಗಳನ್ನ ಇರಿಸುವುದನ್ನ ಚಿತ್ರಗಳನ್ನ ನೀವು ಬರೆದಿದ್ದೀರಾ. 5 ಸ್ಥಳಗಳಲ್ಲಿ ಇಟ್ಟಾಗ ಸತ್ಯವಾದ ಪ್ರತಿಬಿಂಬ, ನೇರ ಪ್ರತಿಬಿಂಬ ಸಿಗುತ್ತೆ. ಆದ್ರೆ ಇದನ್ನ ಸಂಗಮ F1 ಪ್ರಧಾನ ಸಂಗಮ ಬಿಂದು ಮತ್ತು ದೃಕ್ ಕೇಂದ್ರಗಳ ನಡುವೆ ಇಟ್ಟಾಗ ಮಿಥ್ಯ ಪ್ರತಿಬಿಂಬ ಸಿಗುತ್ತೆ. ಮಿಥ್ಯ ಪ್ರತಿಬಿಂಬ ಮತ್ತು ನೇರವಾಗಿರೋದು ದೊಡ್ಡದಾಗಿರೋದು. ಇದು ಕರೆಕ್ಟ್ ಆನ್ಸರ್. ಇದಕ್ಕೆ ಯಾವುದೇ ಗೊಂದಲ ಬೇಕಾಗಿಲ್ಲ. ಎ ಕರೆಕ್ಟ್ ಆನ್ಸರ್ ಅನ್ನೋದನ್ನ ನೀವು ನೇರವಾಗಿ ಬರೀಬಹುದು. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದ 4 ಆಂಪ್ಸ್ ವಿದ್ಯುತ್ ಅನ್ನು ಸೆಳೆದಾಗ ಅದರ ತುದಿಗಳ ನಡುವಿನ ವಿಭಾಂತರವು 60V ಆದರೆ ಸರಾಸರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು ಅಂತ ಕೇಳಿದ್ದಾನೆ. ಇದು ಓಮ್ನ ನಿಯಮದ ಮೇಲಿದೆ. ಓಮ್ನ ನಿಯಮ ನಿಮ್ಗೆ ಗೊತ್ತಿದೆ, R is equal to V divided by I ಅನ್ನೋದು ಓಮ್ನ ನಿಯಮ. ಇಲ್ಲಿ ವೋಲ್ಟ್ ವಿಭವಾಂತರ ಎಷ್ಟು ಅಂತಂದ್ರೆ 60. ಎಷ್ಟು ಆಂಪ್ಸ್ ಕರೆಂಟ್ ಹರಿತಾ ಇದೆ ಅಂದ್ರೆ 4 4 15 ಅಂದ್ರೆ R is equal to 15 ಓಮ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೀವು ಯಾವುದೇ ಲೆಕ್ಕವನ್ನ ಕೊಟ್ರೆ ಮೊದಲಿಗೆ ಏನ್ ಮಾಡಬೇಕು, ದತ್ತವನ್ನ ಬರೀಬೇಕು. ಏನೇನು ಕೊಟ್ಟಿದ್ದಾನೆ ಅಂತ ಬರೀಬೇಕು. ಇಲ್ಲಿ I ಕೊಟ್ಟಿದ್ದಾನೆ 4A ಮತ್ತೆ V ಕೊಟ್ಟಿದ್ದಾನೆ 60V. ಈ ಎರಡು ಕೊಟ್ಟಾದ್ಮೇಲೆ ಏನ್ ಕೇಳಿದ್ದಾನೆ ಅಂದ್ರೆ ರೋಧವನ್ನ ಕೇಳಿದ್ದಾನೆ. ಓಮ್ನ ನಿಯಮದ ಆಧಾರದ ಮೇಲೆ ನಾವು ಕಂಡಿಡಿದಾಗ 15 ಬರುತ್ತೆ. ಎ ಕರೆಕ್ಟ್ ಆನ್ಸರ್ ಇದ್ರೊಳಗೆ. ಓಕೆ, ಆನ್ಸರ್ ಎ ಕರೆಕ್ಟ್. ಮುಂದಕ್ಕೋಣ. ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸ ಅಂತ ಕೇಳಿದ್ದಾನೆ. ಸೀಮಾರೇಖೆ ಅಂದ್ರೆ ಹೆಂಗೆ ಅಂತಂದ್ರೆ, ಈಗ ನಿಮ್ಗೆ ಪಿನ ಮಸೂರ ನಿಮ್ನ ಮಸೂರ ಎರಡರಲ್ಲೂ ಇರುತ್ತೆ. ಈಗ ನಿಮ್ನ ಮಸೂರವನ್ನು ತೆಗೆದುಕೊಂಡ್ರೆ ಈ ರೀತಿ ಇರುತ್ತೆ. ಈ ಭಾಗವನ್ನು ನಾವು ಸೀಮಾರೇಖೆಯ ವ್ಯಾಸ ಅಂತ ಕರಿತೀವಿ. ಇದು ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಯಾವುದೇ ದೃಕ್ ಉಪಕರಣಗಳಲ್ಲಿ ಬೆಳಕು ಈ ಭಾಗದಲ್ಲಿ ಪ್ರವೇಶಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಅಪರ್ಚರ್ ಅಂತ ಕರೀತಾರೆ. ಅಪರ್ಚರ್ ಎಸ್ಪೆಷಲಿ ನೀವು ಎಲ್ಲಿ ಕೇಳಿರ್ತಂದ್ರೆ ಕ್ಯಾಮ್ರಾದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಅದರಿಂದ ಸಿ ಆಪ್ಷನ್ಸ್ ನೇರವಾಗಿ ಹೇಳ್ಬಿಡ್ಬೋದು ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಿದೆ ದೃಕ್ ಕೇಂದ್ರದ ಬಗ್ಗೆ ಗೊತ್ತಿದೆ, ವಕ್ರತಾ ಕೇಂದ್ರದ ಬಗ್ಗೆ ಗೊತ್ತಿದೆ, ಪ್ರಧಾನ ಅಕ್ಷರೇಖೆ ಬಗ್ಗೆ ಗೊತ್ತಿದೆ. ಅವೆರಡು ಇದಕ್ಕೆ ಸಂಬಂಧಪಡದೇ ಇರುವಂತವು. ಸೀಮಾರೇಖೆಯ ವ್ಯಾಸ ಅಂತ ಕರೆದಾಗ ಅಪರ್ಚರ್ ಅನ್ನೋದು ಕರೆಕ್ಟ್ ಆನ್ಸರ್. ನೋಡಿದ್ರೆ ಗೊತ್ತಾಗುವಂಥದ್ದು, ಇದರಲ್ಲಿ ಯಾವುದೇ ಟ್ರಿಕ್ಸ್ ಇಲ್ಲ. ಆಮೇಲೆ ಈ ವರ್ಷ ಬರುವಂತ ಎಲ್ಲಾ ಪ್ರಶ್ನೆಗಳು ನೇರವಾಗಿರ್ತವೆ, ಅನ್ವಯದ ರೂಪದಲ್ಲಿ ಕಷ್ಟಕರವಾಗಿರೋದಿಲ್ಲ. ಅದು ಕೂಡ ತಲೆನಲ್ಲಿರಲಿ. ಸೌರ ಕುಕ್ಕರ್ನ ಒಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಬಳದಿರುತ್ತಾರೆ, ಏಕೆಂದರೆ ಅದು ಬೆಳಕನ್ನು ಪ್ರತಿಫಲಿಸಲು, ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು, ತುಕ್ಕು ಹಿಡಿಯುವುದನ್ನು ತಡೆಯಲು ಮತ್ತು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಅಂತ. ಕಪ್ಪು ಬಣ್ಣದ ವಸ್ತುಗಳು ಹೆಚ್ಚಿಗೆ ಬೆಳಕನ್ನ ಹೀರ್ಕೊಳ್ತವೆ. ಬೆಳಕನ್ನ ಹೀರ್ಕೊಳ್ತವೆ ಅಂದ್ರೆ ಶಾಖವನ್ನ ಹೆಚ್ಚಿಗೆ ಒದಗಿಸ್ಕೊಡ್ತವೆ. ಅದಕ್ಕೋಸ್ಕರ ಕಪ್ಪು ಬಣ್ಣವನ್ನ ಒಳಭಾಗದಲ್ಲಿ ಲೇಪನ ಮಾಡಿರ್ತಾರೆ. ಇದರಿಂದ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಇದು.
ನೀವು ವೈಟ್ ಬಟ್ಟೆ ಒಂದು ಬ್ಲಾಕ್ ಬಟ್ಟೆ ಎರಡನ್ನೂ ಒಂದೇ ಅದ್ದಿ ಒಂದೇ ಸಮವಾಗಿ ಫ್ರೀಸ್ ಮಾಡಿ ಬಿಸಿಲಿನಲ್ಲಿ ಹಾಕಿ ನೋಡಿದ್ರೆ ಕಪ್ಪು ಬಟ್ಟೆ ಬೇಗ ಒಣಗುತ್ತೆ, ಕಾರಣ ಸೂರ್ಯನ ಕಿರಣಗಳನ್ನ ಬೇಗ ಹೀರ್ಕೊಳ್ಳುವಂತ ಕೆಲಸವನ್ನು ಮಾಡುತ್ತೆ. ಅದರ ಆಧಾರದ ಮೇಲೆ ಇದು ಕ್ವಶನ್ಸ್ ಇದೆ. ವಿದ್ಯುತ್ ಜನಕದ ಕಾರ್ಯ ಏನ್ ಮಾಡುತ್ತೆ ವಿದ್ಯುತ್ ಜನಕ ಅಂತ? ಓಕೆ, ವಿದ್ಯುತ್ ಜನಕ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ, ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುತ್ತದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ವಿದ್ಯುತ್ ಜನಕ, ವಿದ್ಯುತ್ ಅಂದ್ರೆ ಕರೆಂಟ್, ಜನಕ ಅಂದ್ರೆ ತಂದೆ ಅಂತ, ಉತ್ಪತ್ತಿ ಮಾಡೋದು ಅಂತ ಅರ್ಥ. ಅದರೊಳಗೆ ಇದೆ ಜನರೇಟರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದೊಳಗೆ ವಿದ್ಯುತ್ ಜನಕ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ, ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಇಲ್ಲಿ ಇದಕ್ಕೋಸ್ಕರನೇ ಇದನ್ನ ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ವಿದ್ಯುತ್ ಅನ್ನು ಉತ್ಪತ್ತಿ ಮಾಡೋದ್ರಿಂದನೇ ಇದನ್ನ ವಿದ್ಯುತ್ ಜನಕ ಅಂತ ಕರೆಯೋದು. ಅದರಿಂದ ಇದು ಡಿ ಆಪ್ಷನ್ಸ್ ಕರೆಕ್ಟ್ ಇದ್ರೊಳಗೆ. ಓಕೆ, ಇದ್ರೊಳಗೆ ಇನ್ನೇನಾದ್ರು ಟ್ವಿಸ್ಟ್ ಮಾಡೋದಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ ವಿದ್ಯುತ್ ಮೋಟಾರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ವಿದ್ಯುತ್ ಜನಕ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಉಲ್ಟಾ ಇದು. ನೆಕ್ಸ್ಟ್, ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು. ನೋಡಿ, ನೆಗೆಟಿವ್ ಕೊಟ್ಟಿರ್ತಾನೆ, ಪಾಸಿಟಿವ್ ಬರ್ದ್ಬಿಡ್ತೀವಿ, ಒಂದೊಂದ್ಸಲ ನೋಡ್ಕೊಬರಿಬೇಕು. ಇದು ಅವಲಂಬಿಸದೇ ಇರೋದು. ಎ, ವಾಹಕದ ಉದ್ದ, ಲೆಂತ್ ಆಫ್ ದಿ ಕಂಡಕ್ಟರ್ ಅಂತ ಕರಿತೀವಿ. ವಾಹಕದ ಉದ್ದ ಎಲ್ಲಿಂದ ಇಂಡಿಕೇಟ್ ಮಾಡ್ತೀವಿ ಇದನ್ನ. ನೆಕ್ಸ್ಟ್, ವಾಹಕದ ಅಡ್ಡ ಕೊಯ್ತ, ಏರಿಯಾ ಅಂತ ಹೇಳ್ತೀವಿ ಇದನ್ನ, ಅಡ್ಡ ಕೊಯ್ತ. ಮತ್ತು ಕಾಂತೀಯ ಗುಣಗಳು, ವಸ್ತುವಿನ ಪ್ರಾಕೃತಿಕ ಗುಣ ಕೂಡ, ಕಂಡಕ್ಟಿವಿಟಿ ಹೇಗಿದೆ ಅನ್ನೋದು, ವಸ್ತುವಿನ ಸ್ವಭಾವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ರೋಧಕ್ಕೆ ಸಂಬಂಧಪಡದೇ ಇರೋದು ಯಾವುದು ಅಂತಂದ್ರೆ ಕಾಂತೀಯ ಗುಣಗಳು ಇಲ್ಲಿ ಬೇಕಾಗಿಲ್ಲ, ಇದು ಅಯಸ್ಕಾಂತದಲ್ಲಿ ಬರೋದು. ಅದರಿಂದ ಸಿ ಆಪ್ಷನ್ಸ್ ಇದ್ರೊಳಗೆ ಕರೆಕ್ಟ್. ನೆಕ್ಸ್ಟ್, ಡಿಸಿ ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವಂತ ತತ್ವ. ಡಿಸಿ ವಿದ್ಯುತ್ ಜನಕ ಕಾರ್ಯನಿರ್ವಹಿಸುವಂತ ತತ್ವ ನಿಮ್ಗೆ ಗೊತ್ತಿದೆ. ವಿದ್ಯುತ್ ಕ್ಷೇತ್ರ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ, ಕಾಂತಕ್ಷೇತ್ರವನ್ನು ಸಹ ವಿದ್ಯುತ್ ಕ್ಷೇತ್ರವನ್ನು ಉಂಟು ಮಾಡುತ್ತೆ. ಇದು ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನೋದು ಕರೆಕ್ಟ್ ಆನ್ಸರ್. ಮುಂದೆ ಇರುವಂತಹ ಮೂರನ್ನು ಬೇಕಾದ್ರೆ ಓದಲೇಬೇಕಾದಂತ ಅವಶ್ಯಕತೆ ಇಲ್ಲ. ಎ ಆಪ್ಷನ್ಸ್ ಸರಿಯಾಗಿರುವಂತಹ ಆನ್ಸರ್ ಇದ್ರೊಳಗೆ. ಓಕೆ, ನೆಕ್ಸ್ಟ್, ವ್ಯಾಟ್ ಎಂಬುದು ಇದರ ಏಕಮಾನವಾಗಿದೆ. ಏನೇನು ಕೊಟ್ಟಿದ್ದಾನೆ ಅಂತ ನೋಡಿದ್ರೆ ವಿದ್ಯುತ್ ಪ್ರವಾಹ ಅಂತ ಕೊಟ್ಟಿದ್ದಾನೆ. ವಿದ್ಯುತ್ ಪ್ರವಾಹನ ಆಂಪಿಯರ್ ಅಲ್ಲಿ ಹಿಡಿತೀವಿ, ಎ ಎನ್ನುವಂತ ಅಕ್ಷರದಿಂದ ಸೂಚಿಸ್ತೀವಿ ಇದನ್ನ. ಓಕೆ, ವಿದ್ಯುತ್ ಆವೇಶ ಕೂಲಂ ಇಂದ ಅಳಿತೀವಿ, ಕ್ಯೂ ಅನ್ನುವಂತ ಅಕ್ಷರದಿಂದ ಸೂಚಿಸ್ತೀವಿ. ವಿದ್ಯುತ್ ವಿಭವಾಂತರ ವೋಲ್ಟ್ ಇಂದ ಅಳಿತೀವಿ. ಓಕೆ, ವಿದ್ಯುತ್ ಸಾಮರ್ಥ್ಯವನ್ನ ನಾವು ವ್ಯಾಟ್ ಇಂದ ಅಳಿತೀವಿ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ವಿದ್ಯುತ್ ಸಾಮರ್ಥ್ಯ, ಡಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಅನ್ನ ಅಳಿಬೇಕಾದ್ರೆ ಇಷ್ಟು ಮೆಗಾವ್ಯಾಟ್ ಸಾಮರ್ಥ್ಯ ಇದೆಲ್ಲ ಕೇಳಿರ್ತೀರ ನೀವು. ಸಾಮರ್ಥ್ಯವನ್ನು ಅಳಿಬೇಕಾದ್ರೆ ವ್ಯಾಟ್ ಅನ್ನ ಬಳಸ್ತಾರೆ. ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾನೆ. ವ್ಯವಹಾರಕವಾಗಿ ಬಳಸುವಂತ ವಿದ್ಯುತ್ ಯಾವ ಏಕಮಾನವನ್ನು ಬಳಸ್ತಾರೆ ಅಂತ. ಕಿಲೋ ವ್ಯಾಟ್ ಫರ್ ಅವರ್ ಅನ್ನುವಂತ ಮೂಲಮಾನವನ್ನು ಬಳಸ್ತೀವಿ. ಕಿಲೋ ವ್ಯಾಟ್ ಫರ್ ಅವರ್, KWH, ಕಿಲೋ ವ್ಯಾಟ್ ಫರ್ ಅವರ್. ಇವೆರಡೇ ಕ್ವಶನ್ಸ್ ಇಲ್ಲಿ ಕೇಳೋದಕ್ಕೆ ಸಾಧ್ಯತೆ ಇರೋದು. ವ್ಯಾಟ್ ಅನ್ನ ಏನಕ್ಕೆ ಬಳಸ್ತಾರೆ ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಬಳಸ್ತೀವಿ. ನೇರವಾಗಿರುವಂತಹ ಪ್ರಶ್ನೆ ಇದು. ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ. ವಸ್ತು ಕೊಟ್ಟಿದ್ದಾರೆ, ಅದರ ರೋಧಶೀಲತೆಯನ್ನ ಕೊಟ್ಟಿದ್ದಾರೆ, ಓಮ್ ಮೀಟರ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ. ರೋಧ ಅಂದ್ರೆ ಏನು ಅಂತಂದ್ರೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನ ತಡೆಯುವುದಕ್ಕೆ ಆಬ್ಸ್ಟಕಲ್ಸ್ಗೆ ನಾವು ರೋಧ ಅಂತ ಕರಿತೀವಿ. ಯಾವ ವಸ್ತುವಿನಲ್ಲಿ ರೋಧ ಹೆಚ್ಚಿಗೆ ಇರುತ್ತೋ ವಾಹಕತೆ ಕಡಿಮೆ ಇರುತ್ತೆ. ಯಾವ ವಸ್ತುವಿನಲ್ಲಿ ರೋಧಶೀಲತೆ ಕಡಿಮೆ ಇರುತ್ತೋ ಅದರಲ್ಲಿ ವಾಹಕತೆ ಹೆಚ್ಚಿಗೆ ಇರುತ್ತೆ. ಅವನೇನ್ ಕೇಳಿದಾನೆ, ಇಲ್ಲಿ ಕೊಟ್ಟಿರುವ ಕೋಷ್ಟಕವನ್ನ ಗಮನಿಸಿ, ಇವುಗಳಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕ ಅಂತ. ಅಂದ್ರೆ ನಮ್ಗೆ ಅರ್ಥ ಏನಾಗಬೇಕು, ರೋಧಶೀಲತೆ ಕಡಿಮೆ ಇರೋದಾಗಬೇಕು. ಕಡಿಮೆ ಯಾವುದಿದೆ, 1.62 × 10⁻⁻8 ಇದೆಯಲ್ಲ, ಇದು ಕಡಿಮೆ ಇದೆ. ಅದರಿಂದ ಎಲ್ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಿರಬೇಕು. ಬಿ ಆಪ್ಷನ್ಸ್ ಕರೆಕ್ಟ್. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಯಾವಾಗಲೂ ರೋಧಶೀಲತೆ ಜಾಸ್ತಿ ಆದಷ್ಟು ವಿದ್ಯುತ್ ವಾಹಕತೆ ಕಡಿಮೆ ಆಗುತ್ತೆ. ರೋಧಶೀಲತೆ ಕಡಿಮೆ ಆದಷ್ಟು ವಿದ್ಯುತ್ ವಾಹಕತೆ ಹೆಚ್ಚಿಗೆ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾನೆ ಲಿಸ್ಟ್ ನಲ್ಲಿ ಅವನು ವಿದ್ಯುತ್ ರೋಧಶೀಲತೆ ಕಡಿಮೆ ಇರುವಂತದನ್ನ ನಾವು ಗುರುತಿಸಿದ್ರೆ ಸಾಕಾಗುತ್ತೆ. ವಾಹಕತೆ ಹೆಚ್ಚಿಗೆ ಇರುತ್ತೆ ಅಂತ ಅರ್ಥ. ಅದು ಬೆಳ್ಳಿ ಅತ್ಯುತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕ. ಯಾಕೆ ಅಂತಂದ್ರೆ ರೋಧಶೀಲತೆ ತುಂಬಾ ಕಡಿಮೆಯನ್ನು ಹೊಂದಿರುವಂತದ್ದು.
ಅದಕ್ಕೋಸ್ಕರ ಬೆಳ್ಳಿಯನ್ನ ಬಿಟ್ರೆ ನಂತರ ಇರೋದು ತಾಮ್ರ ಕಾಫರ್, ಅದನ್ನ ಬಿಟ್ರೆ ಅಲ್ಯೂಮಿನಿಯಂ, ಅದನ್ನ ಬಿಟ್ರೆ ಟಂಗ್ಸ್ಟನ್, ಹಿಂಗೆ ಹೋಗುತ್ತೆ. ಇಲ್ಲಿ ಗೊಂದಲ ಆಗೋದು ಬೇಡ. ರೋಧಶೀಲತೆ ಕಡಿಮೆ ಇರೋದ್ರಿಂದ ಯಾವುದಿರುತ್ತೋ ಅದರಲ್ಲಿ ವಿದ್ಯುತ್ ವಾಹಕತೆ ಜಾಸ್ತಿ ಇರುತ್ತೆ ಅನ್ನೋದು ತಲೆಯಲ್ಲಿದ್ರೆ ಸಾಕು. ಬಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಜೈವಿಕ ಅನಿಲದ ಒಂದು ಗುಣ, ಇದರ ಶಾಖ ಮತ್ತು ದಕ್ಷತೆ ಹೆಚ್ಚುವುದು. ಜೈವಿಕ ಅನಿಲ ಘಟಕದಲ್ಲಿ ಪರ್ಮುಟೇಷನ್ ಉದುಗುವಿಕೆ ಕ್ರಿಯೆಯಿಂದ ಮೀಥೇನ್ ಅನಿಲ ಬಿಡುಗಡೆ ಮಾಡುತ್ತೆ. ಮೀಥೇನ್ ಅನಿಲ ಅತಿ ಹೆಚ್ಚು ದಕ್ಷತೆಯನ್ನು ಹೊಂದಿರೋದು. ದಕ್ಷತೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ಅಂತ ಕರೀತಾರೆ. 1 kg ಅನಿಲವನ್ನು ಕಾಯಿಸಿದ್ರೆ ಅದರಲ್ಲಿ ಹೆಚ್ಚಿಗೆ ಶಕ್ತಿ ಬರುವಂತದನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಅತಿ ಹೆಚ್ಚು ದಕ್ಷತೆಯನ್ನು ಹೊಂದಿ ಕಡಿಮೆ ಹೊಗೆಯನ್ನು ಉಂಟು ಮಾಡುವಂತ ಒಂದು ಅನಿಲ. ಅದರಿಂದ ಇದು ಎ ಆಪ್ಷನ್ಸ್ ಕರೆಕ್ಟ್. ಇನ್ನು ಉಳಿದವನ್ನ ಓದಲೇಬೇಕಾಗಿಲ್ಲ, ಅದು ಕೂಡ ನೋಡುವ. ಉರಿಸಿದಾಗ ಬೂದಿಯನ್ನು ಉಂಟು ಮಾಡುತ್ತದೆ. ಪಾತ್ರೆ ಕೂಡ ಕಪ್ಪಗಾಗೋದಿಲ್ಲ. LPG ಗ್ಯಾಸ್ ಅನ್ನು ಬಳಸಿದ್ರೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಕೂಡ ಜೈವಿಕ ಅನಿಲ ಇರುತ್ತೆ, ಅದು ತಪ್ಪು. ಇದು ಹೊಗೆ ಸಹಿತ ಉರಿಯುತ್ತದೆ, ಖಂಡಿತ ಇಲ್ಲ, ಕಾರಣ ಮೀಥೇನ್ ಗ್ಯಾಸ್ ಇರುತ್ತೆ. ಯಾವುದು ನೀಲಿ ಫ್ಲೇಮ್ ಮೇಲೆ ಇರುತ್ತೋ ಅದರಲ್ಲಿ ಹೆಚ್ಚಿಗೆ ಶಕ್ತಿ ಇರುತ್ತೆ, ಯಾವುದರಲ್ಲಿ ಯೆಲ್ಲೋ ಫ್ಲೇಮ್ ಇರುತ್ತೆ ಅದರಲ್ಲಿ ಕಡಿಮೆ ಶಕ್ತಿ ಇರುತ್ತೆ. ನೀಲಿ ಫ್ಲೇಮ್ ಇಂದ ದಹಿಸೋದ್ರಿಂದ ಇದರಲ್ಲಿ ಹೆಚ್ಚಿಗೆ ಶಕ್ತಿ ಇರುತ್ತೆ. ಓಕೆ, ಇದರ ದಕ್ಷತೆ ಕಡಿಮೆ ಆಗಿದ್ರೆ ನಾವು ಬಳಸ್ತೇನೆ ಇರಲ್ಲ. ಇಂಧನವಾಗಿ ಯಾಕೆ ಬಳಸ್ತಾ ಇದೀವಿ ಅಂದ್ರೆ ದಕ್ಷತೆ ಹೆಚ್ಚಿಗೆ ಇರೋದ್ರಿಂದ ಎ ಆಪ್ಷನ್ಸ್ ಕರೆಕ್ಟ್. ಇದರ ಶಾಖ ಮತ್ತು ದಕ್ಷತೆ ಹೆಚ್ಚು ಶಾಖವನ್ನು ಕೊಡುತ್ತೆ, ಹೊಗೆ ಮತ್ತು ಇದನ್ನ ಪೊಲ್ಯೂಷನ್ ಕಡಿಮೆ ಮಾಡುತ್ತೆ. ಅದರಿಂದ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿ ಕೂಡ ಇರುತ್ತೆ, ಅಂದ್ರೆ ಪರಿಸರ ಸ್ನೇಹಿ ಆಗಿರುವಂತ ಒಂದು ಇಂಧನ. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರ ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದ್ರೆ ಮಸೂರದ ವರ್ಧನೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ವಸ್ತುವಿನ ದೂರ ಕೊಟ್ಟಿದ್ದಾನೆ. ವಸ್ತುವಿನ ದೂರ -60 ಸೆಂಟಿಮೀಟರ್, ವಸ್ತುವಿನ ಪ್ರತಿಬಿಂಬದ ದೂರ ಕೊಟ್ಟಿದ್ದಾನೆ -20 ಸೆಂಟಿಮೀಟರ್. ನಿಮ್ಗೆ ವರ್ಧನೆಯನ್ನು ಕಂಡುಹಿಡಿಯೋಕೆ ಒಂದು ಸೂತ್ರ ಇದೆ, m/v/u ಅಂತ. ಇಲ್ಲಿ v ಅಂದ್ರೆ ಎಷ್ಟು? -20, m ಅಂತಂದ್ರೆ u ಅಂತಂದ್ರೆ ಎಷ್ಟು ಅಂದ್ರೆ -60, 21 23 1/3 ಮೈನಸ್ ಇರೋದ್ರಿಂದ ಹೋಗ್ಬಿಡುತ್ತೆ ಎರಡು ಕಡೆನು. 1/3 ಅನ್ನು ನೀವು ಇದು ಮಾಡಿದ್ರೆ ಪಾಯಿಂಟ್ ಇಟ್ಟೆ 10 ಆಯ್ತು, 3 3 9 3 3 9 3 3 9 ಹಿಂಗೆ ಮಾಡ್ತಾ ಹೋದ್ರೆ ಅಷ್ಟೇ ಬರ್ತಾ ಹೋಗುತ್ತೆ. ನಮ್ಗೆ 2 ಡಿಜಿಟ್ ಸಾಕು. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತಂದ್ರೆ ಪ್ಲಸ್ ಮೈನಸ್ ಹೊಟ್ಟೋಗೋದ್ರಿಂದ ಪ್ಲಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರಬೇಕು. 0.33 ಅನ್ನೋದು ಕರೆಕ್ಟ್ ಆನ್ಸರ್, ಅಂದ್ರೆ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಇತ್ತು. ಸಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಒಂದು ಮಸೂರದ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರ ಕ್ರಮವಾಗಿ, ಅಂದ್ರೆ ವಸ್ತುವಿನ ದೂರ -60 ಸೆಂಟಿಮೀಟರ್, ಪ್ರತಿಬಿಂಬದ ದೂರ -20 ಸೆಂಟಿಮೀಟರ್ ಅಂತ ಅರ್ಥ ಅದು. ಓಕೆ, ಇದನ್ನ ವರ್ಧನೆಯನ್ನು ಕಂಡುಹಿಡಿಯಕ್ಕೆ ಒಂದು ಸೂತ್ರ ಇದೆ, m/v/u ಅಂತ. v ಅಂತಂದ್ರೆ ಪ್ರತಿಬಿಂಬದ ದೂರ 20 ಸೆಂಟಿಮೀಟರ್, ವಸ್ತುವಿನ ದೂರ -60 ಸೆಂಟಿಮೀಟರ್. ಓಕೆ, 21 23 ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಕ್ಯಾನ್ಸಲ್ ಆಯ್ತು. 0.033 2 ಡಿಜಿಟ್ ಅನ್ನು ತೆಗೆದುಕೊಂಡ್ರೆ ಸಾಕು. ಸಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್ ಇದು. ಲೋಹದ ಕಾರ್ಬೊನೇಟ್ ಅದಿರುಗಳು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವಂತ ಕ್ರಿಯೆ. ಓಕೆ, ಸಲ್ಫೈಡ್ ಅದಿರುಗಳನ್ನ ಉರಿಯುವಿಕೆಯಿಂದ, ಕಾರ್ಬೊನೇಟ್ ಅದಿರುಗಳನ್ನ ಕಾಸುವಿಕೆಯಿಂದ, ಅಂದ್ರೆ ಕಡಿಮೆ ಗಾಳಿಯನ್ನ ಹಾಯಿಸಿ ಹೆಚ್ಚು ಶಾಖದಿಂದ ಕಾಯಿಸಬೇಕಾಗತ್ತೆ. ಡಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಇದು ನೇರವಾಗಿರುವಂತಹ ಪ್ರಶ್ನೆ, ಯೋಚನೆ ಮಾಡಬೇಕಾಗಿಲ್ಲ. ಕಾಸುವಿಕೆ ಅನ್ನೋದು ಕರೆಕ್ಟ್ ಆನ್ಸರ್. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸರಿಯಾದ ಗುಂಪು, ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತಂದ್ರೆ ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿರಬೇಕು. ಈ ಫಾರ್ಮುಲಾಕ್ಕೆ ಇದು ಹೋಲಿಕೆ ಆಗೋ ರೀತಿಯಲ್ಲಿ ಬೇಕು. CnH2n+2 ಅನ್ನುವಂಥ ಫಾರ್ಮುಲಾಕ್ಕೆ ಹೋಲಿಕೆ ಆಗ್ತಾ ಇರಬೇಕು. ಈಗ ನೋಡಿ, ಮೊದಲನೇದಾಗುತ್ತೆ, ಒಪ್ಕೊಳ್ಳೋಣ. ಕಾರ್ಬನ್ ನಡುವೆ ಒಂದಿದೆ ಅಂತಂದ್ರೆ ಇಲ್ಲಿ ಒಂದಿದೆ ಅಂತ ಅರ್ಥ. 2 × 1 2, 2 + 2 4 CH4 ಸರಾಯಿತು. ಬಟ್ ಇದ್ರೊಳಗೆ ಸಿ ಮತ್ತು ಸಿ ನಡುವೆ ಒಂದು ಸಿಂಗಲ್ ಬಾಂಡ್ ಅನ್ನ ಹಾಕಿದ್ರೆ ಹೈಡ್ರೋಜನ್ ಟ್ಯಾಲಿ ಆಗಲ್ಲ. ಅದರಿಂದ ಎ ಆಪ್ಷನ್ ಸರಿ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಬಿ ಆಪ್ಷನ್ಸ್ ಅನ್ನ ನೋಡೋಣ. C2 ಒಂದೇ ನೋಡೋಣ. C2 H ಅನ್ನ ತೆಗೆದುಕೊಂಡ್ರೆ 2 × 2 4, 4 2 6 ಇದು ಆಗುತ್ತೆ. ಓಕೆ, 3 ಅನ್ನ ತೆಗೆದುಕೊಂಡ್ರೆ 3 × 2 3 2 6 + 2 8. CH2 ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ಇದಕ್ಕೆ ಟ್ಯಾಲಿ ಆಗುತ್ತೆ. ಬಿ ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಓಕೆ, 3 ಕೂಡ ಟ್ಯಾಲಿ ಆಗ್ತವೆ. ಓಕೆ,
ಒಂದು ಫಾರ್ಮಲ್ಗೆ ಟ್ಯಾಲಿ ಆಗ್ತವೆ. ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಏಕಬಂಧವನ್ನು ಹೊಂದಿವೆ. ಓಕೆ, ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11, ವೈ ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದ್ರೆ ಆ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ. ಎಕ್ಸ್ ಎಂಬ ಧಾತುವಿನ ಇದು 11, ವೈ ಎಂಬ ಧಾತುವಿನ 17. ಓಕೆ, ಇದಕ್ಕೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನ ಕೂಡ ಬರೆದುಕೊಳ್ಬಹುದು. ಅಯಾನಿಕ ಬಂಧ ಅಂತ ಎಂದ್ರೆ ಏನು ಅಂತಂದ್ರೆ ಒಟ್ಟು ಎಲೆಕ್ಟ್ರಾನ್ಗಳನ್ನ ಕೊಟ್ಟು ಬಂಧವನ್ನು ಏರ್ಪಡೋದಕ್ಕೆ ಅಯಾನಿಕ ಬಂಧ ಅಂತ ಕರಿತೀವಿ. ಈ ಉದಾಹರಣೆಗೆ ಇದರೊಳಗೆ 11 ಅಂತನಕ್ಕೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೆದ್ರೆ 2 8 1. ಅದೇ ರೀತಿಯಲ್ಲಿ 17ಕ್ಕೆ ಬರೆದ್ರೆ 2 8 8 7 ಈ ರೀತಿಯಲ್ಲಿ ಇರುತ್ತೆ. ಒಂದು ಎಲೆಕ್ಟ್ರಾನ್ ಇದಕ್ಕೆ ಕೊಟ್ಬಿಟ್ಟು ಬಂಧವನ್ನು ಉಂಟು ಮಾಡುತ್ತೆ. ಅಯಾನಿಕ ಬಂಧ ಅನ್ನೋದು ಕರೆಕ್ಟ್ ಆನ್ಸರ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೇರವಾಗಿ ಹೇಳ್ಬಿಡ್ಬೋದು. 11 ಅನ್ನೋದು ಸೋಡಿಯಂ, 17 ಅನ್ನೋದು ಕ್ಲೋರಿನ್. ಸೋಡಿಯಂ ಮತ್ತು ಕ್ಲೋರಿನ್ ನ ಚುಕ್ಕೆ ಸೂತ್ರದಲ್ಲಿ ಬರೆದಿರ್ತೀರ ನೀವು. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ ಏನಾಗುತ್ತೆ ಅಂತ ಹೇಳಬೇಕು. ನೋಡಿ, pH ಸ್ಕೇಲ್ ಅಂತ ಕೇಳಿರ್ತೀರ ನೀವು. pH ಸ್ಕೇಲ್ 0 ಇಂದ 14 ವರೆಗೆ ಇರುತ್ತೆ. 7 ಒಳಗಡೆ ಇದ್ರೆ ಅದನ್ನ ಆಸಿಡ್ ಆಮ್ಲ ಅಂತ ಕರಿತೀವಿ. 7ಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಪ್ರತ್ಯಾಮ್ಲ ಅಂತ ಕರಿತೀವಿ. ಪ್ರತ್ಯಾಮ್ಲ. 7 ಇದ್ರೆ ತಟಸ್ಥ ಇರುತ್ತೆ. ತಟಸ್ಥ. ಓಕೆ, ಈ ಕಡೆಗೆ ಬಂದಷ್ಟು H ಜಾಸ್ತಿ ಆಗುತ್ತೆ. ಅಂದ್ರೆ 7ರಿಂದ ಈ ಕಡೆಗೆ ಬಂದಷ್ಟು H ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆಗೆ ಹೋದಷ್ಟು OH ಜಾಸ್ತಿ ಆಗುತ್ತೆ. ಅವನೇನ್ ಕೇಳಿದಾನೆ, pH ಮೌಲ್ಯ ಕಡಿಮೆಯಾದಂತೆ ಅಂದ್ರೆ H+ ಅಯಾನ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅದು H+ ಅಯಾನ್ ಜಾಸ್ತಿ ಆಗುತ್ತೆ. ಅದರಿಂದ ಬಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಓಕೆ, ಬಿ ಆಪ್ಷನ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಒಂದು ಸಂಯುಕ್ತ ವಸ್ತುವಿನ ರಚನಾ ಸೂತ್ರವನ್ನು ಕೊಟ್ಟಿದ್ದಾರೆ. ಈ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು? ಒಂದು ವಿಶೇಷ ಗುಂಪನ್ನು ಸೂಚಿಸೋದಕ್ಕೆ ಕ್ರಿಯಾ ಗುಂಪು ಅಂತ ಕರಿತೀವಿ. ಈ ಗುಂಪಿನಲ್ಲಿ ಏನಿದೆ ಅಂತ ನೋಡಿದ್ರೆ COOH ಇದೆ. ಇದು ಕ್ರಿಯಾ ಗುಂಪು. ಇದಿಷ್ಟು ಕ್ರಿಯಾ ಗುಂಪು ಇರೋದು. COOH ಇದೆ. CHO ಇದೆ. ಈಗ ನೋಡೋಣ, ಕೊಟ್ಟಿರುವಂತಹ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಲ್ಡಿಹೈಡ್ಸ್ ಅಂದ್ರೆ CHO ಇರುತ್ತೆ, ಆಲ್ಕೋಹಾಲ್ ಅಂದ್ರೆ OH ಇರುತ್ತೆ, ಕೀಟೋನ್ ಅಂದ್ರೆ CO ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಮ್ಲ ಅಂದ್ರೆ COOH ಇರುತ್ತೆ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ಡಿ ಇಸ್ ದಿ ಕರೆಕ್ಟ್ ಆನ್ಸರ್. COOH ಇದೆ. ಅದಕ್ಕೋಸ್ಕರ ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಆವರ್ತ ಸಂಖ್ಯೆ. ಆವರ್ತಕ ಕೋಷ್ಟಕದಲ್ಲಿ ನಿಮ್ಗೆ ಗೊತ್ತಿದೆ, ಅಡ್ಡ ಸಾಲುಗಳನ್ನ 7 ಅಡ್ಡ ಸಾಲುಗಳಿವೆ, ಇವುಗಳನ್ನ ಆವರ್ತಗಳು ಅಂತ ಕರಿತೀವಿ. 18 ಕಂಪ ಸಾಲುಗಳಿವೆ, ಇವನ್ನ ವರ್ಗ ಅಥವಾ ಗುಂಪು ಅಂತ ಕರಿತೀವಿ. ಇದನ್ನ ಮಾಡ್ಬೇಕು ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರೆದು ಸಾಕು. 2 8 8 2 ಹೀಗೆ ಇರುತ್ತೆ. 20 ಅಂತ ಹೇಳಿರೋದು, ಅದರಿಂದ ಗೊತ್ತಿರಲಿ. ಇದು ನಿಮ್ಗೆ ಶೆಲ್ಗಳು ಗೊತ್ತಿದೆ, KLMN. ಈ ಸೆಲ್, ಈ ಕಕ್ಷೆಗಳೇ ಸೂಚಿಸ್ಬಿಡ್ತವೆ ಇದು 4ನೇ ಕಕ್ಷದಲ್ಲಿ ಇದೆ ಅನ್ನೋದು. 4ನೇದು ಕರೆಕ್ಟ್ ಆನ್ಸರ್. ಅಥವಾ 1s2 2s2 2p6 3s2 3p6 4s2. ಇಲ್ಲಿ 4 ಅನ್ನೋದ್ರಿಂದ ಇದು 4ನೇ ಕಕ್ಷೆ, 4ನೇ ಆವರ್ತ ಅನ್ನೋದನ್ನ ನೀವು ನೇರವಾಗಿ ಹೇಳ್ಬಿಡ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋಕೆ ಸಾಧ್ಯತೆ ಇದೆ. ಹೀಲಿಯಂ ಇದೆ, ನಿಯಾನ್ ಇದೆ, ಆರ್ಗಾನ್ ಇದೆ, ಕ್ರಿಪ್ಟಾನ್ ಇದೆ. ಇದು 2, ಇದು 8, ಇದು 10, ಇದು 18, 10 18 ಸಾರಿ 10 18. 18ಕ್ಕಿಂತ ಜಾಸ್ತಿ ಅಂತ ಅಂದ್ರೆ 4ನೇದಕ್ಕೆ ಹೋಗ್ಲೇಬೇಕು. ಹಾಗೂ ಕೂಡ ಬರೆಯೋದಕ್ಕೆ ಸಾಧ್ಯತೆ ಇದೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಕ್ಯಾಲ್ಸಿಯಂ ಇದು ಆಕ್ಚುಲಿ 4ನೇ ಆವರ್ತ ಸಂಖ್ಯೆಯಲ್ಲಿ ಕಂಡು ಬರುತ್ತೆ. ಎ ಆಪ್ಷನ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೈಕ್ಲೋಹೆಕ್ಸೇನ್ ಅಣುರಚನೆಯಲ್ಲಿ ಏಕಬಂಧಗಳ ಸಂಖ್ಯೆ. ಓಕೆ, ಸೈಕ್ಲೋಹೆಕ್ಸೇನ್ ಈ ರೀತಿ ಇರುತ್ತೆ. ಎಕ್ಸ್ ಅಂದ್ರೆ 6 ಬೆಂಜಿನ್ ರಿಂಗ್ ರೀತಿಯಲ್ಲಿ ಇರುತ್ತೆ. ಒಂದು ಎರಡನೇದೇನು ಅಂತಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರೋದು 6 ಇದೆ. ಒಂದು ಕಾರ್ಬನ್ಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಅದು 2 ಇರುತ್ತೆ. ಅಂತಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಇರೋದು 6 ಆಯ್ತು. ಒಂದು ಕಾರ್ಬನ್ಗೆ 2 ಅಂತಂದ್ರೆ 2 6 ಕಾರ್ಬನ್ ಇರುತ್ತೆ, 12 ಆಯ್ತು. 12 6 18. ಬಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಓಕೆ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಹೋದಂತೆ ಧಾತುಗಳ ಪರಮಾಣು ಗಾತ್ರವು
ಈಗಿರೋದನ್ನ ನಾವು ಆವರ್ತ ಅಂತ ಕರಿತೀವಿ. ಕೆಳಗೆ ಹೋದಂತೆ ಏನಾಗುತ್ತೆ ಅಂತಂದ್ರೆ ಅವುಗಳ ಕಕ್ಷೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕಕ್ಷೆ ಹೆಚ್ಚಿಗೆ ಆದಷ್ಟು ಗಾತ್ರ ಹೆಚ್ಚಿಗೆ ಆಗ್ತಾ ಹೋಗ್ಬಿಡುತ್ತೆ. ಗಾತ್ರ ಹೆಚ್ಚಾಗುತ್ತದೆ ಅನ್ನೋದು ಕರೆಕ್ಟ್ ಆನ್ಸರು ಸಿ. ಆವರ್ತದಲ್ಲೇ ಹೋದಂತೆ ಕಡಿಮೆ ಆಗುತ್ತೆ. ಇದರೊಳಗೆ ಕಂಬ ಸಾಲಿನಲ್ಲಿ ಕೆಳಗಡೆಗೆ ಹೋದಂತೆ, ಸಾಲಿನಲ್ಲಿ ಹೋದಂತೆ, ವರ್ಗದ ಸಾಲಿನಲ್ಲಿ ಹೋದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಆವರ್ತದಲ್ಲಿ ಹೋದಾಗ ಯಾಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದ್ರೆ ಕಕ್ಷೆಗಳು ಜಾಸ್ತಿ ಆಗೋದಿಲ್ಲ, ಕಡಿಮೆ ಎಲೆಕ್ಟ್ರಾನ್ಗಳು ಇರ್ತವೆ. ಅಟ್ರಾಕ್ಷನ್ಸ್ ಹೊರಗಡೆಗೆ ಆಗೋದ್ರಿಂದ ಕೇಂದ್ರದ ಕಡೆಗೆ ವರ್ತಿಸ್ತವೆ. ಇಲ್ಲಿ ಕಕ್ಷೆಗಳು ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನ್ಗಳು ಸೆಳೆತಕ್ಕೆ ಒಳಗಾಗೋದಿಲ್ಲ. ಓಕೆ, ಇದು ನೇರವಾಗಿರುವಂತಹ ಪ್ರಶ್ನೆ. ಇದಕ್ಕೇನು ತಲೆಗೆ ಗೊಂದಲ ಮಾಡಿಸ್ಕೊಳ್ಳೋದು ಬೇಡ, ನೇರವಾಗಿ ಆನ್ಸರ್ ಅನ್ನ ಬರೀಬಹುದು. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ. 2 ಕೊಟ್ಟಿದ್ದೇನೆ. Fe plus CuSO4 gives rise to FeSO4 plus Cu. Zn plus FeSO4 gives rise to ZnSO4 plus Fe. ಈ ಮೇಲಿನ ಕ್ರಿಯೆಗಳಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಈಗ ಮೊದಲನೇದು ನೋಡೋಣ. Fe plus CuSO4 gives rise to FeSO4 plus Cu. ಇಲ್ಲಿ ಏನಾಗಿದೆ ಅಂತಂದ್ರೆ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿದೆ. ಸ್ಥಾನಪಲ್ಲಟಗೊಳಿಸಬೇಕು ಅಂದ್ರೆ ಅದು ಪ್ರಬಲವಾಗಿರ್ಬೇಕು. ಅಂದ್ರೆ ಕಬ್ಬಿಣ ಪ್ರಬಲವಾಗಿದೆ ಯಾವ್ದಕ್ಕಿಂತ ಅಂತಂದ್ರೆ ತಾಮ್ರಕ್ಕಿಂತನೂ ಪ್ರಬಲವಾಗಿದೆ. ಓಕೆ, ಇಲ್ಲಿ ನೋಡಿ ಜಿಂಕ್ ಇರೋದು ಕಬ್ಬಿಣವನ್ನೇ ಸ್ಥಾನಪಲ್ಲಟಗೊಳಿಸ್ತಿದೆ. ಅಂದ್ರೆ ಕಬ್ಬಿಣಕ್ಕಿಂತನೂ ಜಿಂಕು ತುಂಬಾ ಪ್ರಬಲವಾಗಿದೆ ಅಂತ ಅರ್ಥ ಆಯ್ತು. ನೇರವಾಗಿ ಬರೆದ್ಬಿಡ್ಬೋದು. ಎ ಆಪ್ಷನ್ಸ್ ಕರೆಕ್ಟ್ ಆನ್ಸರು. ಕಾರಣ ಅಂತಂದ್ರೆ ಕಬ್ಬಿಣಕ್ಕಿಂತನೂ ಕಬ್ಬಿಣ ತುಂಬಾ ಪ್ರಬಲವಾಗಿರುತ್ತೆ. ಕಬ್ಬಿಣಕ್ಕಿಂತ ತುಂಬಾ ಪ್ರಬಲವಾಗಿರೋದು ಅಂದ್ರೆ ಜಿಂಕು, ಸತು. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾನೆ. ಇಲ್ಲಿ ಸತು ಅಂತಂದ್ರೆ Zn, ಸಾರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ H2SO4. ಏನಾಗುತ್ತೆ ಅಂತಂದ್ರೆ ಇವೆರಡು ಸೇರ್ಬಿಟ್ಟು ZnSO4 ಬರುತ್ತೆ, ಜಿಂಕ್ ಸಲ್ಫೇಟ್ ಬರುತ್ತೆ, ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಯಾವುದೇ ಆಮ್ಲಗಳು ಲೋಹದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ. ಇದು ವೆರಿ ಇಂಪಾರ್ಟೆಂಟ್. ಡಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ತಲೆ ಕೆಡಿಸ್ಕೋಬೇಕಾಗಿಲ್ಲ, ನೇರವಾಗಿರುವಂತ ಪ್ರಶ್ನೆ. NaOH plus HCl gives rise to NaCl plus H2O. ಈ ರಾಸಾಯನಿಕ ಕ್ರಿಯೆಯು ಉದಾಹರಣೆಯಾಗಿದೆ. ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದಾನೆ. ತಟಸ್ಥೀಕರಣ ಕ್ರಿಯೆ, ಆದೇಶ ಕ್ರಿಯೆ, ಸಂಕಲನ ಕ್ರಿಯೆ, ದಹನ ಕ್ರಿಯೆ. ಈಗ ನೋಡೋಣ ಇವೆಂತ ಸ್ವಭಾವದು ಅಂತ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನೋದು ಒಂದು ಆಮ್ಲ. ಏನಾಗುತ್ತೆ ಅಂದ್ರೆ ಬೇಸಿಕ್ ನಲ್ಲಿರುವಂತ ಪ್ರತ್ಯಾಮ್ಲದಲ್ಲಿರುವಂತಹ OH ಆಮ್ಲದಲ್ಲಿರುವಂತಹ H ಜೊತೆ ಸೇರ್ಕೊಂಡು ನೀರು ಉತ್ಪತ್ತಿಯಾಗಿದೆ. ಇನ್ನುಳಿದದ್ದು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಆಮ್ಲಗಳು ಪ್ರತ್ಯಾಮ್ಲ ಜೊತೆ ವರ್ತಿಸಿದಾಗ ನೀರು ಮತ್ತು ಲವಣಗಳನ್ನು ಉಂಟು ಮಾಡ್ತವೆ. ಇದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ ಅಂತ ಗೊತ್ತಿದೆ ಈಗ ಆಲ್ರೆಡಿ. ಎ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಇದರಲ್ಲೂ ಕೂಡ ಗೊಂದಲ ಆಗಬೇಕಾಗಿಲ್ಲ, ನೇರವಾಗಿರುವಂತಹ ಪ್ರಶ್ನೆ. ಬೆಂಜಿನ್ ಅಣುಸೂತ್ರ. ಬೆಂಜಿನ್ ಅತಿ ಕಾರ್ಬನ್ ಸಂಖ್ಯೆ 6, ಹೈಡ್ರೋಜನ್ ಸಂಖ್ಯೆ 6 ಹೊಂದಿರುವಂತ ಆರೋಮ್ಯಾಟಿಕ್, ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಇದು ನೇರವಾಗಿ ಗೊತ್ತಿರುವಂತದ್ದು. ಸಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಕಾರಣ C6H6 ಬೆಂಜಿನ್. ಓಕೆ, ಸಿಂಪಲ್ ಹೈಡ್ರೋಕಾರ್ಬನ್ ಅಂದ್ರೆ ಮೀಥೇನ್. ಸಿಂಪಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಅತ್ಯಂತ ಸರಳವಾಗಿರುವಂತಹ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದ್ರೆ ಬೆಂಜಿನ್. ಅದರ ಫಾರ್ಮುಲಾ ಬಂದ್ಬಿಟ್ಟು C6H6. ಇದು ನೇರವಾಗಿ ಕೇಳಿರುವಂತಹ ಪ್ರಶ್ನೆ, ಗೊಂದಲ ಇಲ್ಲ. ಓಕೆ, ಈಗ ಬಯಾಲಜಿಗೆ ಬರೋಣ. ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವಂತಹ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆ ಅಂತ ಕೇಳಿದೆ. ಉಸಿರಾಟ ಇದಕ್ಕೆ ಸಹಾಯ ಮಾಡಲ್ಲ. ಬಾಷ್ಪ ವಿಸರ್ಜನೆ ನೋಡೋಣ. ಏನ್ ಬಾಷ್ಪ ವಿಸರ್ಜನೆ ಅಂದ್ರೆ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುವಂತ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಬಾಷ್ಪ ವಿಸರ್ಜನೆ ಆದಾಗ ನೀರನ್ನ ಕಳ್ಕೊಳ್ಳೋದ್ರಿಂದ ಸಸ್ಯ ಹೆಚ್ಚಿಗೆ ನೀರನ್ನ ಹೀರ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅದನ್ನ ಬಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಈಗ ನೀವು ದೀಪ ಉರಿಯೋದನ್ನ ನೋಡಿರ್ತೀರಾ. ಎಲ್ಲಿವರೆಗೆ ದೀಪ ಜಾಸ್ತಿ ಉರಿತಾ ಹೋಗುತ್ತೋ ಅಷ್ಟು ಎಣ್ಣೆ ಖಾಲಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸಸ್ಯಗಳು ಬಾಷ್ಪ ವಿಸರ್ಜನೆ ಜಾಸ್ತಿ ಮಾಡಿದಷ್ಟು ನೀರನ್ನು ಹೆಚ್ಚಿಗೆ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವಂತಹ ಸರಿಯಾದ ಮಾರ್ಗ ಅಂತ ಕೇಳಿದ್ದಾನೆ. ಇಲ್ಲಿ ಗೊಂದಲಕ್ಕೆ ಒಳಗಾಗೋದು ಬೇಡ ಸ್ನೇಹಿತರೆ. ಇದು ಅಪಧಮನಿ ಮತ್ತು ಅಭಿಧಮನಿಗಳ ಬಗ್ಗೆ ನೋಡ್ಕೊಳ್ಳೋಣ. ಅಪಧಮನಿ
ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುವಂಥದ್ದು. ಅಭಿಧಮನಿ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುವಂಥದ್ದು, ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುವಂಥದ್ದು. ಓಕೆ, ಇದ್ರ ಹಿಂದೆ ಪುಪ್ಪುಷಕ ಅನ್ನೋದೊಂದು ಪದ ಬಂದ್ಬಿಟ್ರೆ ಇದಕ್ಕೆ ವಿರುದ್ಧ. ಪುಪ್ಪುಷಕ ಅಪಧಮನಿ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ, ಪುಪ್ಪುಷಕ ಅಭಿಧಮನಿ ಶುದ್ಧ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ. ಓಕೆ, ಶ್ವಾಸಕೋಶಕ್ಕೆ ಹೋದಂತ ಶುದ್ಧವಾದಂತ ರಕ್ತ ಏನ್ ಮಾಡುತ್ತೆ ಅಂದ್ರೆ ಪುಪ್ಪುಷಕ ಅಭಿಧಮನಿಗಳು. ಯಾವಾಗಾದ್ರೆ ಅಪಧಮನಿ ಅನ್ನೋದು ಎರಡನ್ನೂ ಬರಲ್ಲ, ತೆಗೆದಾಕ್ಬಿಡ್ಬೋದು. ಅಭಿಧಮನಿಗಳಲ್ಲಿ ಯೋಚನೆ ಮಾಡೋಣ. ಶ್ವಾಸಕೋಶಕ್ಕೆ ಹೋದಂತ ರಕ್ತ ಶುದ್ಧಿ ಆದ್ಮೇಲೆ ಪುಪ್ಪುಷಕ ಅಭಿಧಮನಿಗಳ ಮೂಲಕ ಬರುತ್ತೆ. ಮೊದಲಿಗೆ ಎಡ ಹೃತ್ಕರ್ಣಕ್ಕೆ ಬರುತ್ತೆ, ನಂತರ ಎಡ ಹೃತ್ಕುಕ್ಷಿಗೆ ಹೋಗುತ್ತೆ. ಮೇಲ್ಗಡೆ ಇರೋವನ್ನ ಹೃತ್ಕರ್ಣಗಳು ಅಂತ ಕರಿತೀವಿ, ಕೆಳಗಡೆ ಇರೋವನ್ನ ಹೃತ್ಕುಕ್ಷಿಗಳು ಅಂತ ಕರಿತೀವಿ. ಅದರಿಂದ ಡಿ ಆಪ್ಷನ್ಸ್ ಕರೆಕ್ಟು. ಮೊದಲಿಗೆ ಏನ್ ಮಾಡುತ್ತೆ, ಶುದ್ಧವಾದಂತ ರಕ್ತ ಶ್ವಾಸಕೋಶಗಳಿಂದ ಮೊದಲಿಗೆ ಪುಪ್ಪುಷಕ ಅಭಿಧಮನಿ ಮೂಲಕ ಎಡ ಹೃತ್ಕರ್ಣಕ್ಕೆ ಬರುತ್ತೆ, ನಂತರ ಎಡ ಹೃತ್ಕುಕ್ಷಿಗೆ ಬರುತ್ತೆ, ಆಯೋಟದ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ಹಾದು ಹೋಗುತ್ತೆ. ಅದರಿಂದ ಡಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಓಕೆ, ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ. ಗಂಟಲಿನ ಕೆಳಭಾಗದಲ್ಲಿ ಥೈರಾಯ್ಡ್ ಅನ್ನುವಂಥ ಒಂದು ಗ್ಲ್ಯಾಂಡ್ ಇದೆ. ಅದು ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಏನೂ ಬೇಡ, ನಿಮ್ಗೆ ಕಣ್ಣು ಮುಚ್ಕೊಂಡು ಬರ್ಬಿಡಿ. ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುವಂತ ಹಾರ್ಮೋನ್ ಯಾವುದು ಅಂದ್ರೆ ಥೈರಾಕ್ಸಿನ್. ಇವ್ ಬೇರೆ ಟೆಸ್ಟೋಸ್ಟೆರಾನ್ ನಿಮ್ಗೆ ಗೊತ್ತಿದೆ, ವೃಷಣಗಳಲ್ಲಿ ಉತ್ಪತ್ತಿಯಾಗೋದು, ಗಂಡಿನಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್. ಅಡ್ರಿನಲ್ ಗ್ಲ್ಯಾಂಡ್ ಇಂದ ಉತ್ಪತ್ತಿಯಾಗುವಂಥದ್ದು, ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಾನೂ ಕರಿತೀವಿ. ಇನ್ಸುಲಿನ್ ಬಂದ್ಬಿಟ್ಟು ಮೇದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತೆ. ಮೇದೋಜೀರಕ ಗ್ರಂಥಿಯಲ್ಲಿ ಲ್ಯಾಂಗರಾನ್ಸ್ನ ಕಿರುದ್ವೀಪ ಅಂತ ಇರುತ್ತೆ, ಅದರೊಳಗೆ ಉತ್ಪತ್ತಿಯಾಗುತ್ತೆ. ಇದು ರಕ್ತದಲ್ಲಿ ಶುಗರ್ ಪ್ರಮಾಣವನ್ನು ನಿಯಂತ್ರಿಸೋದು. ಇದು ಥೈರಾಕ್ಸಿನ್ ಅನ್ನೋದು ಕರೆಕ್ಟ್ ಆನ್ಸರ್. ಇದು ಥೈರಾಕ್ಸಿನ್. ಈ ಕೆಳಗಿನಲ್ಲಿ ಹೊಂದಿಕೆಯಾಗದ ಜೋಡಿಯನ್ನ ಬರೆಯಿರಿ, ಯಾವುದು ಸರಿಯಾಗಿ ಹೊಂದೋದಿಲ್ಲ ಅಂತ. ಅಡ್ರಿನಲ್ ಅಲ್ಲಿ ಉತ್ಪತ್ತಿ ಆಗುತ್ತೆ, ಈಗ ತಾನೇ ಹೇಳಿದೆ. ಪಿಟ್ಯೂಟರಿಯಿಂದಲ್ಲ, ಇದು ಹೋಲಿಕೆ ಆಗಲ್ಲ. ಹಾಗೆ ನೋಡೋಣ, ಟೆಸ್ಟೋಸ್ಟೆರಾನ್ ವೃಷಣಗಳಲ್ಲಿ ಉತ್ಪತ್ತಿ ಆಗುತ್ತೆ, ಇದು ಸರಿ. ಇದು ಗಂಡಿನಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್. ಗಂಡಿನ ಎಲ್ಲ ಲಕ್ಷಣಗಳಿಗೆ ಕಾರಣ ಆಗಿರೋದು ವೃಷಣಗಳಿಂದ ಉತ್ಪತ್ತಿ ಆಗುವಂತಹ ಟೆಸ್ಟೋಸ್ಟೆರಾನ್. ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ಈಗ ತಾನೇ ಹೇಳಿದ್ವಿ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಉತ್ಪತ್ತಿ ಆಗುತ್ತೆ. ಪಿಟ್ಯೂಟರಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಡ್ರಿನಾಲಿನ್ ಉತ್ಪತ್ತಿ ಆಗೋದಿಲ್ಲ. ಅದನ್ನ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮೆದುಳಿನ ಭಾಗ ಅಂತ ಕೇಳಿದ್ದಾರೆ. ಐಚ್ಛಿಕ ಕ್ರಿಯೆಗಳು ಅಂದ್ರೆ ನಾವು ಹೇಳ್ದಂಗೆ ಕೇಳುವಂಥವು. ನಿಂತ್ಕೊಳ್ಳೋದು, ರನ್ನಿಂಗ್ ಮಾಡೋದು, ವಾಕಿಂಗ್ ಮಾಡೋದು, ಜಿಗಿಯೋದು, ಡ್ಯಾನ್ಸ್ ಮಾಡೋದು, ಎಲ್ಲವೂ ಕೂಡ ನಾವು ಹೇಳ್ದಂಗೆ ಕೇಳುವಂಥವು. ಹೊಂದಾಣಿಕೆ ಮಾಡ್ಕೊಳ್ಳೋದು, ಇವೆಲ್ಲವನ್ನು ಕೂಡ ನಿಯಂತ್ರಿಸೋದು ಯಾವುದು ಅಂತಂದ್ರೆ ಅನುಮಸ್ತಿಷ್ಕ ಈ ಭಾಗದಲ್ಲಿ ಇರುತ್ತೆ. ಅನುಮಸ್ತಿಷ್ಕ ಕರೆಕ್ಟ್ ಆನ್ಸರ್. ಡಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್. ಓಕೆ, ಅನುಮಸ್ತಿಷ್ಕ. ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ಎಕ್ಸಾಮ್ಗಳಿಗೂ ಕೂಡ. ನಿಮ್ಗೆ ಡಯಾಗ್ರಾಮ್ ಅನ್ನ ತೆಗೆದಿರೋದ್ರಿಂದ, ಚಿತ್ರಗಳನ್ನ ತೆಗೆದಿರೋದ್ರಿಂದ ಚಿತ್ರದ ಬೇಸಿಸ್ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗ್ತವೆ. ಇದೊಂದು ಏರಿಯಾದಲ್ಲಿ ಒಂದು ಕ್ವಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಏನ್ ಕೇಳ್ತಾನೆ ಅಂದ್ರೆ ಆ ಭಾಗ ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾನೆ. ಈಗ ಅನುಮಸ್ತಿಷ್ಕದ ಮೇಲೆ ಏನೆಲ್ಲ ಕೇಳಿದಾನೆ ಅಂದ್ರೆ ಕುಡಿತದ ಅಮಲಿನಲ್ಲಿರುವ ವ್ಯಕ್ತಿಗೆ ನಿಯಂತ್ರಣದಲ್ಲಿಲ್ಲದ ಭಾಗ ಯಾವುದು ಅಂತ ಕೇಳ್ತಾನೆ, ಅನುಮಸ್ತಿಷ್ಕ. ಯಾಕೆಂದ್ರೆ ಇವೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರೋದಿಲ್ಲ, ಐಚ್ಛಿಕ ಸ್ನಾಯುಗಳೆಲ್ಲ ಕೆಲಸ ನಿರ್ವಹಿಸಲ್ಲ. ಅದರಿಂದ ಅವನು ಯೂಸಲ್ಲೇ ಕುಡಿದಿರೋರು ಬಿದ್ದಿರೋದನ್ನ ನೋಡಿರ್ತೀರಾ. ಎಲ್ಲಿ ರಸ್ತೆ ದಾಟಬೇಕಾಗುತ್ತೆ, ಮೋರಿ ಇರುತ್ತೆ, ಅಂಥದ್ ಕಡೆನೆ ನೋಡಿರ್ಬೋದು. ಕುಡಿದು ವಾಹನವನ್ನ ಚಲಾಯಿಸುವ ಚಾಲಕನಿಗೆ ನಿಯಂತ್ರಣದಲ್ಲಿಲ್ಲದ ಮೆದುಳಿನ ಭಾಗ ಯಾವುದು ಅಂತ ಕೇಳ್ತಾನೆ, ಅದನ್ನು ಕೂಡ ಅನುಮಸ್ತಿಷ್ಕ ಅಂತ ಹೇಳ್ತೀವಿ. ನಮ್ಮ ತಲೆಯ ಹಿಂಭಾಗದಲ್ಲಿರುತ್ತೆ, ಕುಳಿ ಭಾಗದಲ್ಲಿರುತ್ತೆ ತಲೆನಲ್ಲಿ. ಈ ತರ ಅಪ್ಲೈಡ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಏನಿಲ್ಲ, ಇದಕ್ಕೊಂದು ಚುಟುಕವ ಸಾಹಿತ್ಯವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಈ 4 ಪ್ರಶ್ನೆಗಳಿಗೂ ಉತ್ತರ ಬರೀಬಹುದು ಬ್ರೈನ್ ಮೇಲೆ. ಒಂದು, ಓದುತ್ತಾಳೆ ಮಹಾ. ಓದಿರೋದೆಲ್ಲ ಮಹಾಮಸ್ತಿಷ್ಕದಲ್ಲಿರುತ್ತೆ. ಮಹಾಮಸ್ತಿಷ್ಕದ ಬಗ್ಗೆ ಗೊತ್ತಿದೆ, ಮೆದುಳಿನ ಅತಿ ದೊಡ್ಡ ಭಾಗ. ಇದ್ರೊಳಗೆ ಏನೇನೆಲ್ಲ ಇರುತ್ತೆ ಅಂದ್ರೆ ಊಹಾಶಕ್ತಿ ಇರುತ್ತೆ, ಅರ್ಥೈಸಿಕೊಳ್ಳುವಿಕೆ ಇರುತ್ತೆ, ಆಲೋಚನೆ ಇರುತ್ತೆ, ಕಲಿಕೆ ಇರುತ್ತೆ, ಎಲ್ಲ ಜ್ಞಾನೇಂದ್ರಿಯಗಳು ಸೇರ್ಕೊಂಡಿರ್ತವೆ, ಮತ್ತೆ ತರ್ಕ ಇರುತ್ತೆ, ಇದೆಲ್ಲವೂ ಕೂಡ ಇರುತ್ತೆ. ಕುಣಿಯುತ್ತಾಳೆ ಅನು ಅಂತಂದ್ರೆ ಅನುಮಸ್ತಿಷ್ಕ ಅಂತ. ಕುಣಿಬೇಕು ಅಂತಂದ್ರೆ ದೇಹದ ಹೊಂದಾಣಿಕೆ ಆಗ್ಬೇಕು, ಹೊಂದಾಣಿಕೆಗೆ ಸಹಾಯ ಮಾಡೋದು ಯಾವುದು ಅಂದ್ರೆ ಅನುಮಸ್ತಿಷ್ಕ. ಜಿಗಿಯುತ್ತಾಳೆ ಪಾನ್ ಅಂತಂದ್ರೆ ಚೀವ್ ಅಂತ ಅರ್ಥ. ಜಗಿಯಲು ಸಹಾಯ ಮಾಡುವಂತ ಮೆದುಳಿನ ಭಾಗ ಯಾವುದು ಅಂತಂದ್ರೆ ಪಾನ್ಸ್. ಅಲ್ಲೇ ಪಾನ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ಪಾನ್.
ನೆಕ್ಸ್ಟ್ ಉಗಿಯುತ್ತಾಳೆ ಶಿರ, ಉಗಿಯುತ್ತಾಳೆ ಶಿರ, ಮಣಿಶಿರ ಅಂತ ಕೇಳಿರ್ತೀರಾ, ಈ ಭಾಗದಲ್ಲಿ ಇರುತ್ತೆ. ವಾಮಿಟಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಉಗಿಯುತ್ತಾಳೆ ವಾಮಿಟಿಂಗ್ ಅಂತ ಅರ್ಥ. ಈ 4 ತಲೆ ಇಟ್ಕೊಂಡ್ರೆ ಸಾಕು. ಓದುತ್ತಾಳೆ ಮಹಾ, ಓದಿರೋದೆಲ್ಲ ಮಹಾ ಮಸ್ತಿಷ್ಕದಲ್ಲಿರುತ್ತೆ, ಇದನ್ನ ಮೆಮೊರಿ ಬಾಕ್ಸ್ ಅಂತಾನೆ ಕರೀತಾರೆ. ಕುಣಿಯುತ್ತಾಳೆ ಹನು ಅಂದ್ರೆ ನಮ್ದು ಕುಣಿಯೋದು, ಡ್ಯಾನ್ಸ್ ಮಾಡೋದು ಅಂದ್ರೆ ದೇಹ ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇರೋದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ಅನುಮಸ್ತಿಷ್ಕ. ಜಿಗಿಯುತ್ತಾಳೆ ಪಾನ್, ಶೂ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ಪಾನ್ಸ್. ಉಗಿಯುತ್ತಾಳೆ ಶಿರ ಅಂತಂದ್ರೆ ಮಣಿಶಿರ ಅಂತ ಅರ್ಥ. ಈ 4ಕ್ಕೂ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಮುಂದಿನ ಎಕ್ಸಾಮ್ ಪೇಪರ್ಗೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಡಯಾಗ್ರಾಮ್ ಇಲ್ದಿರೋದ್ರಿಂದ ಡಯಾಗ್ರಾಮ್ ಬೇಸ್ಡ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಗೊನೇರಿಯಾ ಮತ್ತು ಸಿಫಿಲಿಸ್ ಗಳಿಗೆ ಕಾರಣವಾದ ರೋಗಕಾರಕ ಯಾವುದರಿಂದ ಬರುತ್ತೆ? ಲೈಂಗಿಕ ಸಂಪರ್ಕ ರೋಗಗಳು ಅಂದ್ರೆ ಲೈಂಗಿಕ ಕ್ರಿಯೆಯಿಂದ ಬರುವಂತ ರೋಗಗಳಿಗೆ ಲೈಂಗಿಕ ಸಂಪರ್ಕ ರೋಗಗಳು ಅಂತ ಹೇಳ್ತೀವಿ. ಗೊನೇರಿಯಾ ಮತ್ತು ಸಿಫಿಲಿಸ್ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾನೆ. ಗೊನೇರಿಯಾ ನೈಜೀರಿಯಾ ಗೊನೇರಿಯಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸಿಫಿಲಿಸ್ ಟ್ರಪೋನಿಮಾ ಪೆಲಿಡಿಯಂ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅಂದ್ರೆ ಬಿ ಆಪ್ಷನ್ಸ್ ಕರೆಕ್ಟ್ ಆನ್ಸರ್ ಇದ್ರೊಳಗೆ. ಗೊನೇರಿಯಾ ಮತ್ತು ಸಿಫಿಲಿಸ್ ಬರೋದು ಬ್ಯಾಕ್ಟೀರಿಯಾದಿಂದ ಬರುವಂತ ಲೈಂಗಿಕ ಸಂಪರ್ಕ ರೋಗಗಳು. ಓಕೆ, ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು. ಮೊದಲಿಗೆ ಪರಾಗರೇಣುಗಳು ಹೂವಿನ ಹೆಣ್ಣು ಭಾಗವನ್ನು ಸ್ಪರ್ಶಿಸುವಂತ ಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಪರಾಗಸ್ಪರ್ಶ ಕ್ರಿಯೆ 100% ಕನ್ಫರ್ಮ್ ಆದ್ಮೇಲೆ ಆಗುವಂಥದ್ದು ನಿಷೇಚನ. ನಿಷೇಚನ ಕ್ರಿಯೆ ಆದ್ಮೇಲೆ ಭ್ರೂಣ ಡೆವಲಪ್ ಆಗುತ್ತೆ. ಭ್ರೂಣದಿಂದ ಬೀಜ ಬರುತ್ತೆ. ಅಂದ್ರೆ ಮೊದಲನೇ ಆಪ್ಷನ್ಸೇ ಕರೆಕ್ಟ್ ಆಗಿದೆ, ಆರ್ಡರ್ನಲ್ಲಿ ಇರುವಂಥದ್ದು. ಮೊದಲಿಗೆ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು, ನಂತರ ನಿಷೇಚನ ಕ್ರಿಯೆ ನಡಿಬೇಕು, ನಂತರ ಭ್ರೂಣ ಡೆವಲಪ್ ಆಗಬೇಕು, ಭ್ರೂಣದಿಂದ ಬೀಜ ಬರಬೇಕು. ಇನ್ನು ಉಳಿದುದನ್ನು ಓದಲೇಬೇಕಾಗಿಲ್ಲ. ಎ ಆಪ್ಷನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಬೀಜವು ಮೊಳಕೆ ಆಗುವಾಗ ಜೋರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯದ ಭಾಗ ಯಾವುದು ಅಂತ ಕೇಳ್ತಾನೆ. ನೀವು ಒಂದು ಬೀಜವನ್ನು ಓಪನ್ ಮಾಡಿ ನೋಡಿದ್ರೆ ಒಂದು 2 ಬೇಳೆಗಳಾಗ್ತವೆ. ಆ ಬೇಳೆಗಳಿಗೆ ಮಧ್ಯೆ ಒಂದು ಇದು ರ್ಯಾಡಿಕಲ್ ಅಂತ ಇರುತ್ತೆ, ಇನ್ನೊಂದು ಫಿಮೇಲ್ ಅಂತ ಇರುತ್ತೆ. ಈ ರ್ಯಾಡಿಕಲ್ ಮೊಟ್ಟ ಮೊದಲಿಗೆ ಬೆಳೆದು ಇದು ಬೇರಾಗಿ ಡೆವಲಪ್ ಅನ್ನ ಆಗುತ್ತೆ. ಈ ರೀತಿ ಬೇರಾಗಿ ಡೆವಲಪ್ ಆಗುತ್ತೆ. ಓಕೆ, ಪ್ರಥಮ ಮೂಲ ಅಂತ ಕನ್ನಡದಲ್ಲಿ ಕರೀತಾರೆ, ಇಂಗ್ಲಿಷ್ ಅಲ್ಲಿ ರ್ಯಾಡಿಕಲ್ ಅಂತ ಹೇಳ್ತೀವಿ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಬೇರಾಗಿ ಪರಿವರ್ತನೆ ಆಗೋದು ಇದು. ದುಂಡಾದ ಹಸಿರು ಬೀಜಗಳನ್ನು ಹೊಂದಿರುವ ಬಟಾಣಿ ಸಸ್ಯವನ್ನು, ದುಂಡಾದ ಹಸಿರು ಬೀಜವನ್ನು ಹೊಂದಿರುವಂತಹ ಬಟಾಣಿ ಸಸ್ಯವನ್ನ ಅಂತಂದ್ರೆ, ದುಂಡಾದ ಹಸಿರು ಬೀಜವನ್ನು ಅಂದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಓಕೆ, ಹಳದಿ ಬೀಜವನ್ನು ಹೊಂದಿರುವಂತಹ ಬಟಾಣಿ ಸಸ್ಯದಲ್ಲಿ ಹಳದಿ ಬೀಜವನ್ನು ಹೊಂದಿರುವುದು ಅಂದ್ರೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಓಕೆ, F1 ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು ಯಾವುವು ಅಂತ ಕೇಳಿದ್ದಾನೆ. ನೋಡಿ ಸ್ನೇಹಿತರೆ, ಯಾವಾಗಲೂ ಪ್ರಬಲ ಗುಣಗಳು ಮಾತ್ರ ಮುಂದಿನ ಪೀಳಿಗೆಗೆ ರವಾನೆ ಆಗ್ತವೆ. ಪ್ರಬಲ ಗುಣಗಳು ಅಂತಂದ್ರೆ ಯಾವುದು ಕ್ಯಾಪಿಟಲ್ ಲೆಟರ್ ಬರೆದಿರ್ತಾವೋ ಅವೆಲ್ಲ ಪ್ರಬಲ ಗುಣಗಳು. ಇದರಲ್ಲಿ ಪ್ರಬಲ ಗುಣಗಳು ಅಂತಂದ್ರೆ ಆರ್. ಇದರಲ್ಲಿ ಪ್ರಬಲ ಗುಣಗಳು ಅಂದ್ರೆ ಕ್ಯಾಪಿಟಲ್ ವೈ. ಮುಂದಿನ ಪೀಳಿಗೆ ಏನಾಗುತ್ತೆ ಅಂದ್ರೆ ಆರ್ ಕ್ಯಾಪಿಟಲ್ ವೈ ಬರುತ್ತೆ ಅಂತಂದ್ರೆ ದುಂಡಾಗಿರುವಂತ ಹಸಿರು ಬೀಜಗಳು, ಹಳದಿ ಬಣ್ಣವನ್ನು ಹೊಂದಿರುವಂತ ಎಲ್ಲೋ ಸುಕ್ಕಾಗಿರುವಂತಹ ಹಳದಿ ಬಣ್ಣವನ್ನು ಹೊಂದಿರುವಂತ ಎಲ್ಲೋ ಬೀಜಗಳು ಕಂಡು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ದುಂಡನೆಯ ಹಳದಿ ಅನ್ನೋದು ಕರೆಕ್ಟ್ ಆನ್ಸರ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಪ್ರಬಲ ಗುಣಗಳು ಮಾತ್ರ ಮುಂದಿನ ಪೀಳಿಗೆಗೆ ರವಾನೆ ಆಗ್ತವೆ. ನೆಕ್ಸ್ಟ್, ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಗುಣ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ ಏಕೆ? ಮಧ್ಯಂತರ ಅಂದ್ರೆ ಜೀವಿ ಹುಟ್ಟುತ್ತವಿಂದ ಸಾಯುವ ಮಧ್ಯದಲ್ಲಿ ಇರುವಂತಹ ಗುಣಗಳನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ. ಇದು ಅನುವಂಶ ಗುಣಗಳು ವರ್ಗಾವಣೆ ಆಗ್ತವೆ. ನಮ್ಮಲ್ಲಿ DNA ಅಂತ ಇರುತ್ತೆ, ಇದನ್ನ ಬ್ಲೂ ಪ್ರಿಂಟ್ ಆಫ್ ದಿ ಬಾಡಿ ಅಂತ ಕರಿತೀವಿ. ನಮ್ಮ ದೇಹದ ನೀಲಿ ನಕ್ಷೆ ಅಂತಾನೆ ಕರಿತೀವಿ. ತಂದೆ ತಾಯಿಗಳಿರುವಂತಹ ಗುಣಗಳನ್ನ ಮುಂದಿನ ಪೀಳಿಗೆಗೆ ರವಾನೆ ಆಗುತ್ತೆ. ತಂದೆ ತಾಯಿಗಳಿಂದ 50%, ತಾತ ಮತ್ತು ಅಜ್ಜರಿಂದ 25%, ಮುತ್ತಾತ ಮುತ್ತಜ್ಜಿಯರಿಂದ 12.5% ವರ್ಗಾವಣೆ ಆಗ್ತವೆ. ಈ ಮಧ್ಯಂತರದಲ್ಲಿ ಗಳಿಸಿದ ಗುಣಗಳು, ಹುಟ್ಟಿನಿಂದ ಸಾಯುವ ಮಧ್ಯದಲ್ಲಿ ಗಳಿಸಿದಂತ ಗುಣಗಳನ್ನ ಆಕ್ಯುಲರ್ ಗುಣಗಳು ಅಂತ ಕರಿತೀವಿ, ಗಳಿಸಿದ ಗುಣಗಳು ಅಂತ ಕರಿತೀವಿ. ಇವು ಮುಂದಿನ ಪೀಳಿಗೆಗೆ ರವಾನೆ ಆಗೋದಿಲ್ಲ. ಅದರಿಂದ ಬಿ ಆಪ್ಷನ್ಸ್ ಕರೆಕ್ಟ್. ಪ್ರಬಲ ಗುಣಗಳು ಕೂಡ ವರ್ಗಾವಣೆ ಆಗ್ತವೆ, ದುರ್ಬಲ ಗುಣಗಳು ಕೂಡ ವರ್ಗಾವಣೆ ಆಗ್ತವೆ. ಓಕೆ, ಕಾರ್ಯಾನುರೂಪಿ ಅಂಗಗಳು ಅಂದ್ರೆ ಏನು ಅಂತ ಹೆಸರೇ ಹೇಳ್ತದೆ. ಕಾರ್ಯಾನುರೂಪಿ ಒಂದೇ ರೀತಿ ಕೆಲಸವನ್ನ ನಿರ್ವಹಿಸುವುದು ಅಂತ. ಒಂದೇ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂದ್ರೆ ರಚನೆಯಲ್ಲಿ ಭಿನ್ನತೆ ಇರುತ್ತೆ ಅಂತ ಅರ್ಥ. ಒಂದೇ ರೀತಿ ಕಾರ್ಯವನ್ನು ಹೊಂದಿರುವ ಭಿನ್ನವಾದ ರಚನೆಯನ್ನು ಹೊಂದಿರೋದು ಕರೆಕ್ಟ್ ಆನ್ಸರ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನಿಮ್ಗೆ ನೋಡಿರ್ಬೇಕು,
ಪಕ್ಷಿಯ ರೆಕ್ಕೆ ಬಾಹುಲಿಯ ರೆಕ್ಕೆ ಎರಡೂ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ, ಕಾರ್ಯ ಒಂದೇ, ಅದರ ರಚನೆ ಅದೇ ಭಿನ್ನತೆ ಬೇರೆ, ಇದ್ರ ಭಿನ್ನತೆನೇ ಬೇರೆ ಇರುತ್ತೆ. ಈ ತರದವನ್ನ ಕಾರ್ಯಾನುರೂಪಿ ಅಂಗಗಳು ಅಂತ ಕರೀತಾರೆ. ಓಕೆ, ರಚನಾನುರೂಪಿನಲ್ಲಿ ರಚನೆ ಒಂದೇ ಇರುತ್ತೆ, ಕಾರ್ಯಗಳು ಬೇರೆ ಇರುತ್ತೆ, ಉಲ್ಟಾ ಇರುತ್ತೆ. ಇದನ್ನ ತಲೆನಲ್ಲಿ ಇಟ್ಕೊಂಡು ಸಹ ವಾತಾವರಣದಲ್ಲಿ ಉನ್ನತ ಸ್ತರದಲ್ಲಿ ಆಮ್ಲಜನಕವು ಓಜೋನ್ ಆಗಿ ರೂಪುಗೊಳ್ಳುವುದು ಅವುಗಳ ಯಾವುದರ ಪ್ರಭಾವದಿಂದ, ಯಾವುದು ಓಜೋನ್ ಆಗಿ ಮಾಡುತ್ತೆ ಅಂತ. O2 ಇರುತ್ತೆ. UV ರೇಸಸ್ ಇಂದ ಏನಾಗುತ್ತೆ ಅಂದ್ರೆ ನೇಸೆಂಟ್ ಆಕ್ಸಿಜನ್ O+O ಆಗುತ್ತೆ, ಇದು ಹೊಡೆದು. ಈ O ಬಂದಿರೋದು ನೇಸೆಂಟ್ ಆಕ್ಸಿಜನ್, ಒಂದು ಆಕ್ಸಿಜನ್ ಏನ್ ಮಾಡುತ್ತೆ, ಆಕ್ಸಿಜನ್ ಜೊತೆ ಮತ್ತೆ ಸೇರ್ಕೊಬಿಡುತ್ತೆ, ಓಜೋನ್ ಆಗಿ ಮಾರ್ಪಾಡಾಗುತ್ತೆ. O3 ಅನ್ನೋದು ಓಝೋನ್, ಹೀಗೆ ಮಾರ್ಪಾಡಾಗುತ್ತೆ. ಮುಂದಿನ ಎಕ್ಸಾಮ್ಗೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲಾನು ಈ ಚಾಪ್ಟರ್ ನಲ್ಲಿ ತೆಗೆದಿದ್ದಾರೆ. ಒಂದೇ ಒಂದು ಪೇಜ್ ಮಾತ್ರ ಓಜೋನ್ ಬಗ್ಗೆ ಹಾಗೆ ಇಟ್ಟಿದ್ದಾರೆ. ಆ ಓಜೋನ್ ಬಗ್ಗೆ ಒಂದು ಪೇಜ್ ಇರೋದನ್ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಒಂದು ಪ್ರಶ್ನೆಯನ್ನ ಬಂದೇ ಬರೋ ರೀತಿಯಲ್ಲಿ ನೋಡ್ಕೋಬಹುದು. ಮುಂದಿನ ಪರೀಕ್ಷೆಗಳು, ಮುಂದಿನ ಪತ್ರಿಕೆಯಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯತೆ ಇದೆ. ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸಬಹುದು ಅಂತಂದ್ರೆ, ಈಗ ಒಂದು ಮಡಕೆ ತಂದಿರ್ತೀವಿ, ಮಡಕೆ ತಂದಿರೋದು ನೀರನ್ನ ಹಿಟ್ಟು ಕುಡಿಯೋದಕ್ಕೆ ಬೇಸಿಗೆನಲ್ಲಿ ಅಂತ ಇಟ್ಕೊಳ್ಳಿ. ಆದ್ರೆ ಮಡಕೆ ಓಲಾಗ್ಬಿಟ್ಟಿದೆ, ಸಣ್ಣ ಓಲಾಗ್ಬಿಟ್ಟಿದೆ. ಆಗ ಮಡಕೆನ ನಾವು ಬಿಸಾಡ್ಬಿಡಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕಿ ಒಂದು ಗಿಡ ನೆಡ್ಬೋದು, ಅದಕ್ಕೆ ಕಾಳು ಇದನ್ನೆಲ್ಲ ಸ್ಟೋರ್ ಮಾಡಿ ಇಡ್ಬೋದು. ಉದ್ದೇಶ ನಾವು ತಂದದ್ದು ನೀರು ಕುಡಿಯೋದಕ್ಕೆ, ಅದು ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಮರು ಉದ್ದೇಶಕ್ಕೆ, ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದೀವಿ. ಇದನ್ನ ಮರು ಉದ್ದೇಶ ಅಂತ ಕರೀತಾರೆ. ಓಕೆ, ಪ್ರಮುಖ ಉದ್ದೇಶ ಅಥವಾ ಮೂಲ ಉದ್ದೇಶ ಸರಿಯಾಗಿ ಆಗದೆ ಇದ್ದಾಗ ಬೇರೆ ಪರ್ಪಸ್ಗೆ ಅದನ್ನ ಬಳಸ್ಕೊಂಡ್ರೆ ಅದನ್ನ ಮರು ಉದ್ದೇಶ ಅಂತ ಕರಿತೀವಿ. ಇದು ಮರು ಉದ್ದೇಶ ಅನ್ನೋದು ಕರೆಕ್ಟ್ ಆನ್ಸರ್. ಜಲಾನಯನ ಪ್ರದೇಶದ ನಿರ್ವಹಣೆಯು ಜಲಾನಯ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ಆಟೋಮೆಟಿಕಲಿ ಇದು ನಿಜ. ವೇಸ್ಟ್ ಆಗ್ತಿರುವಂತಹ ವಾಟರ್ಗೆ ಅಣೆಕಟ್ಟನ್ನ ಕಟ್ಟಿ ಇದನ್ನ ಬಳಸ್ಕೊಂಡ್ರೆ ಜನಗಳಿಗೆ ಕೆಲಸ ಸಿಗುತ್ತೆ, ವ್ಯವಸಾಯ ಮಾಡ್ತಾರೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಆದಾಯ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಉಳಿದುದನ್ನು ನೋಡ್ಲೇಬೇಕಾಗಿಲ್ಲ. ಎ ಆಪ್ಷನ್ಸ್ ಕರೆಕ್ಟ್. ಓಕೆ, ಬರಗಾಲ ಮತ್ತು ಪ್ರವಾಹ ಹೆಚ್ಚುತ್ತದೆ ಅನ್ನೋದು ತಪ್ಪು. ಬರ್ಬೋದು, ಬರಗಾಲ ಇದೆಲ್ಲ ಜಾಸ್ತಿ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಪ್ರವಾಹ ಬರ್ಬೋದು, ಅದು ಅನಿವಾರ್ಯತೆ, ಅದಿದ್ರು ಬರುತ್ತೆ, ಇಲ್ದಿದ್ರಾಗೂ ಬರುತ್ತೆ. ಅದರಿಂದ ಕರೆಕ್ಟ್ ಆನ್ಸರ್ ಅಂತಂದ್ರೆ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್. ನೋಡಿ ಸ್ನೇಹಿತರೆ, ಇದು ಬೇರೆ ಸಬ್ಜೆಕ್ಟ್ ಆಗಿರ್ಬೋದು, ಬಟ್ OMR ಸೀಟ್ ಅಂದ್ರೆ ಹಿಂಗಿರುತ್ತೆ ಅಂತ ಗೊತ್ತಿರಬೇಕು. ನಿಮ್ದು ಫೋಟೋ ಇರುತ್ತೆ, ನೇಮ್ ಇರುತ್ತೆ, ಮತ್ತೆ ಇದೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ, QR ಕೋಡ್ ಇರುತ್ತೆ, 10 ಕ್ವಶನ್ಸ್ ಇರ್ತವೆ ಒಂದೊಂದು ಇದ್ರೊಳಗೆ. ನಮ್ದು ಸೈನ್ಸ್ 41ನೇ ಕ್ವಶನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಈಗಾಗಲೇ 40 ಕ್ವಶನ್ಸ್ಗಳು ಮ್ಯಾಥ್ಸ್ ಅಲ್ಲಿ ಕವರ್ ಆಗಿರ್ತವೆ. 41ರಿಂದ 50, 51ರಿಂದ 60, 61ರಿಂದ 70, 71ರಿಂದ 80, ಮತ್ತೆ 81 ಸೋಷಿಯಲ್ ಸ್ಟಾರ್ಟ್ ಆಗುತ್ತೆ. OMR ಸೀಟು ನಿಮಗೆ ಗೊತ್ತಿರಲಿ. OMR ಸೀಟಲ್ಲಿ ಹೆಂಗ್ ಮಾರ್ಕ್ ಮಾಡಬೇಕು ಅಂದ್ರೆ, ಈ ಉದಾಹರಣೆಗೆ 1ನೇ ಕ್ವಶನ್ಸ್ಗೆ 2ನೇದು ಆನ್ಸರ್ ಬಿ ಆನ್ಸರ್ ಆದ್ರೆ ಇದಕ್ಕೆ ಅಲ್ಲೇ ಒಂದು ರೌಂಡ್ ಅನ್ನ ಮಾಡಬೇಕು. ಈ ರೀತಿಯಲ್ಲಿ ಸರ್ಕಲ್ ಮಾಡಬೇಕು. ಸರ್ಕಲ್ ಮಾಡೋದಕ್ಕೆ ಬಾಲ್ ಪಾಯಿಂಟ್ ಪೆನ್ ಅನ್ನ ತೆಗೆದುಕೊಂಡೋಗಿರ್ಬೇಕು. ಬಾಲ್ ಪಾಯಿಂಟ್ ಪೆನ್ ಅಂತ ಅಂದ್ರೆ ಇಂಕನ್ ಪೆನ್ ಆಗಿರ್ಬಾರ್ದು, ರೊನಾಲ್ಡ್ಸ್ ಈ ತರದ್ದು ಆಗಿರ್ಬೇಕು. ರೊನಾಲ್ಡ್ಸ್ ಬ್ಲಾಕ್ ಅಥವಾ ವೈಟ್, ಬ್ಲಾಕ್ ಮತ್ತು ಬ್ಲೂ ಎರಡನ್ನೂ ಬಳಸ್ಬೋದು. ಆದಷ್ಟು ಬ್ಲೂ ಅಥವಾ ಬ್ಲಾಕ್ ಎರಡನ್ನೂ ಕೂಡ ತೆಗೆದುಕೊಂಡು ಹೋಗ್ಬೋದು ನೀವು, ತೊಂದರೆ ಏನಿಲ್ಲ. ರೌಂಡ್ ಹಾಕ್ಬೇಕಾದ್ರೆ ಬೇರೆದಕ್ಕೆ ಹೋಗ್ದಂಗೆ ನೋಡ್ಕೋಬೇಕು. OMR ಅಂದ್ರೆ ಮಾರ್ಕ್ ಆಪ್ಟಿಕಲ್ ರೀಡರ್ ಅಂತ ಕರೀತಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅದನ್ನ ತುಂಬಾ ಕೇರ್ಫುಲ್ ಆಗಿ ಹಾಕ್ಬೇಕು. ನಿಮ್ಗೆ ಇದ್ರ ಬಗ್ಗೆ ಅನುಭವ ಇರೋದಿಲ್ಲ, ಮೊದಲಿಗೆ ಹಾಕ್ತಿದ್ದೀರಾ, ಮೊದಲೇ ಪ್ರಾಕ್ಟೀಸ್ ಮಾಡಿ ತೆಗೆದುಕೊಂಡೋಗಿರ್ಬೇಕು. ವರ್ಷನ್ ಕೂಡ ಬರೀಬೇಕಾಗುತ್ತೆ. ಯಾವ ವರ್ಷನ್, ನಿಮ್ಗೆ 4 ವರ್ಷನ್ ಪೇಪರ್ಗಳಿರ್ತವೆ, ನಿಮ್ಗೆ ಬಂದಿರೋದು ಯಾವ ವರ್ಷನ್ ಪೇಪರ್ ಅನ್ನೋದನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನಿಮ್ಗೆ ಮೇಲ್ವಿಚಾರಕರು ಗೈಡ್ ಮಾಡ್ತಾರೆ. OMR ಸೀಟ್ ಅಂದ್ರೆ ಗೊತ್ತಿರಲಿ, ಯಾಕೆಂದ್ರೆ SSLC ಇದೇ ಮೊದಲ ಬಾರಿಗೆ ನೀವು OMR ಸೀಟ್ ಅಲ್ಲಿ ಬರೀತಾ ಇದ್ದೀರಾ, ಅದೊಂದು ಅನುಭವಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಧನ್ಯವಾದಗಳು.